Press the bell button now. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯವರ 17ನೇ ದಿನದ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದೇನೆ. ನಾನು ಡಾಕ್ಟರ್ ಮಾನಸ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಸ್ನೇಹಿತರೆ, ನಾವು ಬಹಳಷ್ಟು ಟ್ರೈನಿಂಗ್ ಅನ್ನ ಆಲ್ರೆಡಿ ಇವಾಗ ಮಾಡ್ಕೊಂಡು ಬಂದಿದ್ದೇವೆ. ನೀವು ನೋಡ್ಕೊಂಡು ಬಂದಿದ್ದೀರಾ. ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಸಪ್ಲಿಮೆಂಟ್ಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಥವಾ ಡಿಸೀಸ್, ಯಾವುದೇ ಒಂದು ಕಾಯಿಲೆ ರಿಲೇಟೆಡ್ ಆಗಿರ್ಬೋದು. ಆಮೇಲೆ ಗ್ಲ್ಯಾಂಡ್ಸ್ ಮೇಲೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಕೂಡ ನಮ್ಮ ಬಹಳಷ್ಟು ಪ್ರಾಡಕ್ಟ್ಸ್ ಟ್ರೈನಿಂಗ್ ಅನ್ನ ನಾನು ಮಾಡಿದ್ದೇನೆ. ಇವತ್ತು ಈ ಲಾಕ್ಡೌನ್ ಅಲ್ಲಿ ನಾವು 17ನೇ ದಿನಕ್ಕೆ ಆಲ್ರೆಡಿ ನಮ್ಮ ಕನ್ನಡ ಟ್ರೈನಿಂಗ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಟ್ರೈನಿಂಗ್ ಬಂದು ನ್ಯೂಟ್ರಿಲೈಫ್, ಆನ್ ಅಂಡ್ ಆನ್ ಅವರ ನ್ಯೂಟ್ರಿಲೈಫ್. ಇದ್ರಲ್ಲಿ ಏನಿದೆ, ಏನನ್ನ ತಗೋಬೇಕು, ಹೇಗೆ ತಗೋಬೇಕು, ಯಾವ್ಯಾವ ಬೆನಿಫಿಟ್ಸ್ ಇದರಿಂದ ಸಿಗುತ್ತೆ ಅಂತ ನಾವು ನೋಡೋಣ. ಸ್ನೇಹಿತರೆ, ಬಹಳಷ್ಟು ಪ್ರಾಡಕ್ಟ್ಸು ಆನ್ಲೈನ್ ಅಲ್ಲಾಗ್ಲಿ ಅಥವಾ ಮಾರ್ಕೆಟ್ ಅಲ್ಲಾಗ್ಲಿ ಅವೈಲೇಬಲ್ ಇದೆ. ಬಟ್ ಆ ಎಲ್ಲಾ ಪ್ರಾಡಕ್ಟಿಗೂ ನಮ್ಗೆ ಯಾವುದೇ ಒಂದು ಕಂಪನಿಯವರಾಗ್ಲಿ ಅಥವಾ ಆ ಪ್ರಾಡಕ್ಟ್ ನ ಲಾಂಚ್ ಮಾಡಿರೋರು ನಮ್ಗೆ ಟ್ರೈನಿಂಗ್ ಅನ್ನ ಕೊಡೋದಿಲ್ಲ, ಹೌದಲ್ವಾ? ಸೊ ಈ ವಿಷಯದಲ್ಲಿ ನಾವು ಲಕ್ಕಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯವರು ಅವರ ಪ್ರಾಡಕ್ಟ್ ಲಾಂಚ್ ಮಾಡಿರೋದ್ರ ಜೊತೆಗೆ ನಮ್ಗೆ ಅದರ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ, ನೆಕ್ಸ್ಟ್ ನಾವು ಅದ್ರ ಬಗ್ಗೆ ಜ್ಞಾನ ಇಟ್ಕೊಂಡ್ರೆ ಬೇರೆಯವರಿಗೆ ಹೇಳಲಿಕ್ಕೆ, ನಾವು ಆ ಮೆಡಿಸಿನ್ ಅಥವಾ ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಬಹಳಷ್ಟು ನಮ್ಗೆ ಉಪಯೋಗ ಆಗುವಂಥದ್ದು, ಹೌದಲ್ವಾ? ಸೊ ಈ ಕಾರಣಕ್ಕೆ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ನಮ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇರುವಂಥದ್ದು. ಇದರಿಂದ ನಮ್ಗೆ ಅವರು ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಹೇಗೆ ಹಣವನ್ನ ಸಂಪಾದನೆ ಮಾಡ್ಬೇಕು ಅಂತ ದಾರಿ ಕೂಡ ತೋರಿಸ್ಕೊಡ್ತಾ ಇದ್ದಾರೆ. MI ಲೈಫ್ ಸ್ಟೈಲ್ ಅವರು ಬಹಳಷ್ಟು ಬೇರೆ ಬೇರೆ ಬ್ರಾಂಡ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಬಿಟ್ಟಿದ್ದಾರೆ. ಅವರ 6 ಬ್ರ್ಯಾಂಡ್ಗಳಿದೆ. ಅದೇ ನಮ್ಮ ಎಲಿಮೆಂಟ್ಸ್ ವೆಲ್ನೆಸ್, ಆನ್ ಅಂಡ್ ಆನ್, ಆಹಾರ್, ನ್ಯೂಸ್ಟರ್, ಮೈ ಹೋಮ್ ಮತ್ತೆ ಇಂಡಿಯಾ ಗ್ರೋ. ಇವರ ಪ್ರಾಡಕ್ಟ್ಸ್ ಅಲ್ಲಿ ಬಂದು ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್, ಡಿಸೀಸ್ ರಿಲೇಟೆಡ್ ಆಗಿರೋ ಅಂಥದ್ದು, ಆಮೇಲೆ ಕಿಚನ್ ರಿಲೇಟೆಡ್, ಹೋಮ್ ರಿಲೇಟೆಡ್ ಪ್ರಾಡಕ್ಟ್ಸು, ಆಮೇಲೆ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಕೂಡ ಇವರದು ಮಾರ್ಕೆಟ್ ಅಲ್ಲಿ ಇರೋವಂಥದ್ದು. ಸೊ ಈ MI ಲೈಫ್ ಸ್ಟೈಲ್ ಅವ್ರದ್ದು ಬಹಳಷ್ಟು ಬ್ರ್ಯಾಂಡ್ಗಳಲ್ಲಿ ಇವೆಲ್ಲ ಸೇರ್ಕೊಂಡಿರುವಂಥದ್ದು. ಏನು ಎಲಿಮೆಂಟ್ಸ್ ವೆಲ್ನೆಸ್ ಅಂತ ಹೇಳಿದೆ. ಇಷ್ಟು ದಿನ ನಾವು ಲಾಕ್ಡೌನ್ ಅಲ್ಲಿ ಇಮ್ಯುನಿಟಿ ಬಗ್ಗೆ ಮಾತಾಡಿದ್ವಿ, ಹೆಲ್ತ್ ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡಿದ್ವಿ, ವೆಲ್ನೆಸ್ ಅಂತ ಕೂಡ ನಾವು ಮಾತಾಡಿದ್ವಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಡಿಸೀಸ್ ಆಗಿರ್ಲಿ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಲೈಕ್ ರೀನಲ್ ಕ್ಯಾಲ್ಕ್ಯುಲೈ ಆಗಿರ್ಬೋದು ಅಥವಾ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲಿ ನಾವು ಆ ಪ್ರಾಬ್ಲಮ್ ಹೇಗ್ ಬರುತ್ತೆ, ಯಾವ ಗ್ಲ್ಯಾಂಡಿಗೆ ರಿಲೇಟೆಡ್ ಆಗಿರುತ್ತೆ, ಯಾವ ಆರ್ಗನಿಗೆ ರಿಲೇಟೆಡ್ ಆಗಿರುತ್ತೆ, ಹೇಗೆ ಆ ಸಿಂಪ್ಟಮ್ಸ್ ಅನ್ನ ನಾವು ಓವರ್ಕಮ್ ಮಾಡ್ಬೇಕು, ಹೇಗೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೋಬೇಕು ಅಂತೆಲ್ಲ ನಾವು ಓದಿದ್ವಿ. ಏನಿದು ವೆಲ್ನೆಸ್ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಯಲ್ಲೇ ಅಥವಾ ನಾವು ಹೇಗೆ ನಮ್ಮ ಜೀವನವನ್ನ ನಡೆಸ್ತಾ ಇದ್ದೇವೆ, ಅದು ಆರೋಗ್ಯಕರವಾಗಿ, ನಾವು ಹೆಲ್ದಿಯಾಗಿ, ಏನೇ ಕಾಯಿಲೆಗಳು ಬರ್ದಲೇ ಇರೋ ತರ, ಯಾವುದೇ ಒಂದು ಚಿಕ್ಕ ರೋಗ ಬರ್ತಾ ಇದೆ ಅಂತ ಹೇಳಿದ್ರು ಅದನ್ನ ಬೇಗ ವಾಸಿ ಮಾಡ್ಕೊಂಡು, ಅಥವಾ ನಮ್ಮ ಶರೀರದಲ್ಲಿ ನಾವು ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಂಡು ಹೆಲ್ದಿಯಾಗಿ ಇರೋವಂಥದ್ದು, ಅದಕ್ಕೆ ನಾವು ವೆಲ್ನೆಸ್ ಅಂತ ಹೇಳ್ತೇವೆ. ಹೇಗೆ ನಾವು ನಮ್ಮ ವೆಲ್ನೆಸ್ ಅನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಪ್ರಾಪರ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ನಾವು ತಗೋಬೇಕಾಗುತ್ತೆ. ಏನಿದ್ ಬರುತ್ತೆ ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ಅಂತ ಹೇಳಿದ್ರೆ, ಬಹಳ ಒಳ್ಳೆ ಪೌಷ್ಟಿಕಾಂಶ ಇರುವಂತ ಆಹಾರ ಸೇವನೆ ಮಾಡೋದು, ಎಣ್ಣೆಲ್ ಕರ್ದಿರುವಂತ ಪದಾರ್ಥಗಳು ತಗೊಳ್ಳೋದು, ಬಹಳ ನಾನ್ ವೆಜ್ ಐಟಮ್ಸ್ ತಿನ್ನೋವಂಥದ್ದು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರೋಂಥ ಐಟಮ್ ತಗೊಳ್ಳೋದು, ಶುಗರ್ ರಿಚ್ ಡಯಟ್ ತಗೊಳ್ಳೋದು. ಇದರಿಂದ ಎಲ್ಲ ಏನಾಗುತ್ತೆ, ನಮ್ಮ ಬ್ಯಾಲೆನ್ಸ್ ಡಯಟ್ ಅಲ್ಲಿ ಏರುಪೇರಾಗುತ್ತೆ. ನಾವು ಸೇವನೆ ಮಾಡುವಂತ ಆಹಾರದಲ್ಲಿ ಪೂರ್ತಿ ಪೌಷ್ಟಿಕಾಂಶತೆ ಸಿಗ್ದಿರಾ ನಮ್ಗೆ ಬರೀ ಯಾವುದೋ ಒಂದು ನ್ಯೂಟ್ರಿಯೆಂಟ್ ಆಗ್ಲಿ ಅಥವಾ ಅದು ಏನೇನ್ ಬಾಡಿಗೆ ಬೇಕು ನಮ್ಗೆ ನ್ಯೂಟ್ರಿಷನ್ ಸಪ್ಲೈ, ಅದು ಪೂರ್ತಿ ನಮ್ಗೆ ಸಿಗೋದಿಲ್ಲ. ಆಮೇಲೆ ನಾವು ಹೆಲ್ದಿಯಾಗಿ ಇರ್ಬೇಕು ಅಂತ ಹೇಳಿದ್ರೆ, ಸರ್ವೇ ಸಾಮಾನ್ಯವಾಗಿ ಇವಾಗ ನೋಡಿರುವಂತದ್ದು ಅಥವಾ ನಾವೇ ಪಾಲಿಸ್ತಿರೋ ಅಂತದ್ದಂದ್ರೆ ನಮ್ಮ ಶರೀರದಲ್ಲಿ ಫಿಟ್ನೆಸ್ ಚೆನ್ನಾಗಿರುವಂತದ್ದು, ಹೌದಲ್ವಾ? ತುಂಬಾ ಜನ ಫಿಟ್ನೆಸ್ ಫ್ರೀಕ್ ಇರ್ತಾರೆ, ರೆಗ್ಯುಲರ್ ಆಗಿ ವಾಕಿಂಗ್ ಹೋಗ್ತಾ ಇರ್ತಾರೆ, ಅವರ ಹೆಲ್ತ್ ನ ಮೇಂಟೈನ್ ಮಾಡ್ಕೊತಿರ್ತಾರೆ. ಅಥವಾ ಈ ಆರ್ಮಿ ಅವರಾಗ್ಲಿ, ಪೊಲೀಸ್ ಅವರಾಗ್ಲಿ, ಅವರ ಹೆಲ್ತ್ ಬಗ್ಗೆ ಎಷ್ಟು
ಕಾನ್ಶಿಯಸ್ ಆಗಿರ್ತಾರೆ. ಫಿಲ್ಮ್ ಇಂಡಸ್ಟ್ರಿಲೇ ನೋಡಿ ನೀವು, ಆ ಇಂಡಸ್ಟ್ರಿಲೆಲ್ಲ ಹೇಗಿರ್ಬೇಕು, ಅವರ ಬಾಡಿನ ಅವರು ಕಾಪಾಡ್ಕೋಬೇಕು, ಅವರ ಹೆಲ್ತ್ ಅನ್ನ ಕೂಡ ಅವರು ಕಾಪಾಡ್ಕೋಬೇಕು. ಅವರೆಲ್ಲ ಡಯಟ್ ಅಲ್ಲಿ ಅಥವಾ ಅವರ ಫಿಟ್ನೆಸ್ ಅಲ್ಲಿ ಅವರು ಏನೇನ್ ತಗೋಬೇಕು, ಹೇಗೆ ವರ್ಕೌಟ್ ಮಾಡ್ಬೇಕು ಅಂತ ಅವ್ರದ್ದೆಲ್ಲ ಪ್ಲಾನ್ ಇರುತ್ತೆ. ಸೊ ಯಾವಾಗ ನಾವು ನಮ್ಮ ಹೆಲ್ತ್ ಅನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ, ನಾವು ಒಳ್ಳೆ ಆರೋಗ್ಯಕರವಾದ ಊಟ ಸೇವನೆ ಮಾಡೋದ್ರಿಂದ, ಪೌಷ್ಟಿಕಾಂಶತೆ ಜಾಸ್ತಿ ಇರುವಂತ ಆಹಾರ ಸೇವನೆ ಮಾಡೋದ್ರಿಂದ, ಹಣ್ಣು ಹಂಪಲು ತರಕಾರಿಗಳು, ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್, ಸೊಪ್ಪು, ಇಂಥದ್ದೆಲ್ಲ ನಾವು ಜಾಸ್ತಿ ತಗೊಳ್ಳೋದ್ರಿಂದ ಅದು ಆಗತ್ತೆ, ಹೌದಲ್ವಾ? ಇವಾಗ ನಾನು ಹೆಲ್ದಿ ಆಗಿ ಇರ್ತೀನಿ ಅಂತ ಹೇಳಿದ್ರೆ ನಾನು ಬರೀ ಪಿಜ್ಜಾ ತಗೋತೀನಿ, ಬರ್ಗರ್ ತಗೋತೀನಿ, ನನಗೆ ಅದೇ ಇಷ್ಟ, ನಂಗೆ ನೂಡಲ್ಸೇ ಬೇಕು ಅಂತ ನಾನು ತಿಂದ್ರೆ ಅದ್ರಲ್ಲಿ ನಮಗೆ ಪೌಷ್ಟಿಕಾಂಶತೆ ಸಿಗುತ್ತಾ? ಖಂಡಿತ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಸೇವನೆ ಮಾಡುವಂತ ಆಹಾರ ಕೂಡ ಹೌದು, ನಾವು ಎಕ್ಸಸೈಸ್ ಮಾಡುವಂತ ಒಂದು ರೂಟೀನ್ ಕೂಡ ನಾವು ಅದನ್ನ ಬೆಳೆಸ್ಕೋಬೇಕಾಗತ್ತೆ. ಯೋಗ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿ ಡಿಟಾಕ್ಸಿಫಿಕೇಶನ್ ಕೂಡ ಆಗತ್ತೆ. ನಾವು ನಮ್ಮ ಎಕ್ಸೆಸ್ ವೇಸ್ಟ್ ಮೆಟೀರಿಯಲ್ಸ್ ಏನಿದೆ, ಸ್ವೆಟ್ ಆಗ್ತೀವಿ. ನಾವು ಯಾವಾಗ ವರ್ಕೌಟ್ ಮಾಡ್ತೀವಿ, ವಾಕಿಂಗ್ ಆಗ್ಲಿ ಅಥವಾ ನೀವು ಜಿಮ್ ಅಲ್ಲೇ ವರ್ಕೌಟ್ ಮಾಡಿದಾಗ ಏನಾಗುತ್ತೆ, ಸ್ವೆಟ್ ಆಗ್ತೀವಿ. ನಾವು ಎಕ್ಸೆಸ್ ವಾಟರ್ ಕಂಟೆಂಟ್ ಏನಿದೆ, ಸಾಲ್ಟ್ ಕಂಟೆಂಟ್ ಏನಿದೆ, ಅದನ್ನ ನಾವು ಶರೀರದಿಂದ ಆಚೆ ಹಾಕ್ತೀವಿ. ನಿದ್ದೆ ಕೂಡ ಒಂದು ಬಹಳ ಮುಖ್ಯವಾದ ಕೆಲಸ ಮಾಡತ್ತೆ ಈ ನಮ್ಮ ಶರೀರದಲ್ಲಿ. ರೋಗ ಬರ್ದಲೇ ಇರೋ ತರ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಮತ್ತೆ ಆರೋಗ್ಯವಾಗ್ಲಿಕ್ಕೆ. ಹೇಗೆ ಅಂತ ಹೇಳಿದ್ರೆ, ನಾನು ಬಹಳಷ್ಟು ನನ್ನ ಟ್ರೈನಿಂಗ್ ಅಲ್ಲಿ ಹೇಳ್ಕೊಂಡ್ ಬಂದಿದ್ದೇನೆ. ನಿದ್ದೆ ಮಾಡ್ಲಿಲ್ಲ ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ನಾವು ಸರಿಯಾಗಿ ನಮ್ಮ ವರ್ಕ್ ಪ್ರೊಡಕ್ಷನ್ ಅಲ್ಲಿ ಅಥವಾ 100% ನಾವು ಯಾವುದೇ ಕೆಲಸ ಮಾಡ್ತಿರ್ಲಿ ಅದರಲ್ಲಿ ನಾವು ನಮ್ಮ 100% ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಮ್ಗೆ ರೋಗದ ಬರುವಂತ ಚಾನ್ಸಸ್ ಕೂಡ ಅಲ್ಲಿ ಜಾಸ್ತಿ ಇರುವಂತದ್ದು. ಸ್ಟ್ರೆಸ್, ಫೈಟ್ ಸ್ಟ್ರೆಸ್ ಮಾಡುವಾಗ ನಾನು ಬಹಳಷ್ಟು ಹೇಳಿದ್ದೀನಿ ಹೇಗೆ ಸ್ಟ್ರೆಸ್ಸು ನಮ್ಮ ಶರೀರದ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ಸೊ ಹಾಗಾಗಿ ಯಾವುದೇ ಒಂದು ಚಿಕ್ಕ ತರಹದ ಸ್ಟ್ರೆಸ್ ಆಗ್ಲಿ, ಪ್ರೊಫೆಷನಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಪರ್ಸ್ನಲಿ ಆಗಿರ್ಬೋದು, ಹೇಗೆ ನಮ್ಗೆ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿದ್ರೆ ಬ್ಯಾಡ್ ಹಾರ್ಮೋನ್ ನಮ್ಮ ಶರೀರದಲ್ಲಿ ಜಾಸ್ತಿ ಆಗುತ್ತೆ. ನಾವು ಹಾರ್ಮೋನ್ಸ್ ಬಗ್ಗೆ ಕೂಡ ಅಲ್ಲಿ ನಾವು ಮಾತಾಡಿದ್ವಿ. ಯಾವಾಗ ಬ್ಯಾಡ್ ಹಾರ್ಮೋನ್ ನಮ್ಮ ಶರೀರದಲ್ಲಿ ಜಾಸ್ತಿ ಆಗುತ್ತೆ, ನಾವು ಡಿಪ್ರೆಷನ್ಗೆ ಹೋಗುವಂತ ಚಾನ್ಸಸ್ ಇರುತ್ತೆ, ಆಂಗ್ಸೈಟಿ ಬರುವಂತ ಚಾನ್ಸಸ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಅವಾಗ ನಾವು ಜಾಸ್ತಿ ತಿಂತೇವೆ. ಕೆಲವೊಂದ್ಸಲ ಯಾವಾಗ ನಾವು ಹೆಲ್ದಿಯಾಗಿ ಇರಲ್ಲ ಅಂತ ಹೇಳಿದ್ರೆ, ಯಾವಾಗ ಮೆಂಟಲಿ ನಮ್ಗೆ ಪ್ರಾಬ್ಲಮ್ ಬರುತ್ತೆ ಅಥವಾ ನಮ್ಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಡಿಪ್ರೆಷನ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಸಿವೆ ಜಾಸ್ತಿ ಆಗ್ಲಿಕ್ಕೆ ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಸೊ ಅವಾಗ ಜಾಸ್ತಿ ತಿನ್ನೋ ಅಂತ ಅಭ್ಯಾಸ ಕೂಡ ನಾವಲ್ಲಿ ಮಾಡ್ಕೋತೇವೆ. ಸೊ ಅಂತ ಟೈಮಲ್ಲಿ ನಾವ್ ಏನ್ ತಿಂತಿದ್ದೇವೆ, ಆರೋಗ್ಯಕರವಾಗಿರೋದನ್ನೇ ತಿಂತಿದ್ದೇವಾ? ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಬೇಜಾರಲ್ಲಿ ಇರ್ತಾರೆ, ಅಯ್ಯೋ ಇಲ್ಲ ನಾನು ಬೇರೆ ಏನು ತಿನ್ನಲ್ಲ, ಬರೀ ಹಣ್ಣು ಹಂಪ್ಲೆ ತಿಂತೀವಿ ಅಂತ ನಾವು ಆರಿಸ್ಕೊಂಡು ತಿಂತೀವ? ಖಂಡಿತವಾಗ್ಲೂ ಇಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಏನ್ ಸಿಗುತ್ತೆ ಅಂತದನ್ನ ತಗೊಳ್ಳೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ರೂಢಿಸ್ಕೊಳ್ಳೋ ಅಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಮ್ಗೆ ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಬರ್ತಾ ಇದೆ, ಕಾಯಿಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಆಗಿಂದಾಗೆ ನಾವು ಡಾಕ್ಟರ್ ಹತ್ರ ರುಟೀನ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ಳೋದ್ರಿಂದ ಕೂಡ ನಮ್ಮಲ್ಲಿ ರೋಗ ಬರ್ದಲೇ ಇರೋದಕ್ಕೆ ನಾವು ಅದನ್ನ ತಡೆಗಟ್ಟಬಹುದು. ಸ್ನೇಹಿತರೆ, ಇವಾಗ ಎಲ್ಲಾರ್ಗೂ ಗೊತ್ತು, ಇವಾಗಿರೋ ಎರಾದಲ್ಲಿ ಅಥವಾ ಇವಾಗಿರೋ ನಾವು ಸಿಚುವೇಶನ್ ಅಲ್ಲಿ ಅಥವಾ ಜನರೇಷನ್ ಅಲ್ಲಿ ಬಹಳಷ್ಟು ಬೇರೆ ಬೇರೆ ತರಹದ ಹೊಸ ಹೊಸ ಕಾಯಿಲೆ ಬರುವಂತದ್ದು ಅಥವಾ ಹೊಸ ಹೊಸ ಕಾಯಿಲೆಗಳ ಬಗ್ಗೆ ನಾವು ಕೇಳ್ತಿರೋ ಅಂತದ್ದು. ಹಿಂದಿನ ಕಾಲದಲ್ಲೆಲ್ಲ ಈ ಕಾಯಿಲೆಗಳ ಬಗ್ಗೆ ನಾವು ಕೇಳೇ ಇರ್ಲಿಲ್ಲ, ಹೌದಲ್ವಾ? ಡೆಂಗ್ಯೂ ಅಂತೆ, ಚಿಕನ್ ಗುನ್ಯಾ ಅಂತೆ, ಈ COVID-19 ಅಂತೆ, ಇಂತಹ ಹೆಸರುಗಳು ಕಾಯಿಲೆಗಳದ್ದು ಯಾರು ಕೇಳೇ ಇರ್ಲಿಲ್ಲ. ಬಟ್ ಈಗ ನಾವು ಬೇರೆ ಬೇರೆ ತರಹದ ಕಾಯಿಲೆಗಳು, ಹೊಸ ಹೊಸ ತರಹದ ಕಾಯಿಲೆಗಳನ್ನೆಲ್ಲ ನೋಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲೂ ಇದು ಬಹಳಷ್ಟು ಇರೋ ಅಂಥದ್ದೇ. ಬ್ಯಾಕ್ಟೀರಿಯಾ ಆಗ್ಲಿ, ಫಂಗಲ್ ಆಗ್ಲಿ, ಯಾವುದೇ ಒಂದು ವೈರಸ್ ಆಗ್ಲಿ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಇರೋ ಅಂಥದ್ದೇ. ನಾವು ಹೇಗೆ ಪೊಲ್ಯೂಷನ್ ಜಾಸ್ತಿ ಮಾಡ್ತಿದ್ದೇವೆ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ನಾವು ಹೇಗೆ ಮಾಡ್ಕೋತಾ ಇದ್ದೇವೆ, ಇವಾಗ ನಾವು ಎಲ್ಲಿ ನೋಡಿದ್ರು ಮರಗಳಾಗ್ಲಿ ಗಿಡಗಳನ್ನಾಗ್ಲಿ ಕಡಿತೇವೆ, ಅಲ್ಲಿ ಬಿಲ್ಡಿಂಗ್ ಬೇಕು. ಯಾರು ರೂರಲ್ ಸಿಟೀಸ್ ಅಲ್ಲಿ ಇರ್ಲಿಕ್ಕೆ ಇಷ್ಟಪಡಲ್ಲ, ಹಳ್ಳಿಗಳಲ್ಲಿ ಇರ್ಲಿಕ್ಕೂ ಇಷ್ಟ ಪಡ್ತಾ ಇಲ್ಲ.
ಎಲ್ಲಾರ್ಗೂ ಅರ್ಬನ್ ಸಿಟೀಸೇ ಬೇಕು, ಸಿಟಿ ಲೈಫೇ ಬೇಕು. ಯಾಕೆಂದ್ರೆ ಇಲ್ಲಿ ಆಪರ್ಚುನಿಟೀಸು ಜಾಸ್ತಿ ಇದೆ, ಹೌದಲ್ವಾ? ಸೊ ಅವಾಗ ಏನ್ ಮಾಡ್ತೀವಿ ನಾವು, ನಮ್ಮ ಇಕೋಸಿಸ್ಟಮ್ ನ ಏರುಪೇರು ಮಾಡುವಂಥದ್ದು. ಯಾವಾಗ ನಾವು ನಮ್ಮ ಇಕೋಸಿಸ್ಟಮ್ ನ ಏರುಪೇರು ಮಾಡ್ತೇವೆ, ನಮ್ಗೆ ಪೌಷ್ಟಿಕಾಂಶತೆ ಇರುವಂತ ಆಹಾರ ಸಿಗಲ್ಲ, ಅಥವಾ ತುಂಬಾ ಪೊಲ್ಯೂಷನ್ ಜಾಸ್ತಿ ಆಗ್ತಿರೋದು ಎನ್ವಿರಾನ್ಮೆಂಟ್ ಅಲ್ಲಿ. ಇದೆಲ್ಲ ಏನ್ ಕಾರಣಕ್ಕೆ ಲೀಡ್ ಮಾಡುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಲ್ಲಿ ಅವನ ಇಮ್ಯೂನ್ ಸಿಸ್ಟಮ್ ಅನ್ನ ಕಡಿಮೆ ಮಾಡುವಂಥದ್ದು. ಏನಿದು ಇಮ್ಯೂನ್ ಸಿಸ್ಟಮ್ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಅದು ಕಡಿಮೆ ಮಾಡುವಂಥದ್ದು. ಯಾವುದೇ ಒಂದು ರೋಗ ಬರ್ತಾ ಇದೆ ನಮ್ಗೆ ಅಂತ ಹೇಳಿದ್ರೆ, ನಮ್ಮ ಶರೀರ ಅದನ್ನ ತಡೆಗಟ್ಟುವ ಶಕ್ತಿ ಇರುತ್ತೆ. ಯಾವಾಗ ಅದು ಏರುಪೇರು ಆಗಿ ಅಥವಾ ನಮ್ಮ ಶಕ್ತಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ನಮಗೆ ಕಾಯಿಲೆಗಳು ಬರುವಂಥದ್ದು. ಹಿಪೋಕ್ರೇಟ್ಸು ಫಾದರ್ ಆಫ್ ಮೆಡಿಸಿನ್ ಅಂತ ಹೇಳ್ತೇವೆ ಇವ್ರನ್ನ. ಇವರು ಒಂದು ಸೆಂಟೆನ್ಸ್ ಅನ್ನ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಲೆಟ್ ಫುಡ್ ಬಿ ಯೋರ್ ಮೆಡಿಸಿನ್ ಅಂತ ಹೇಳ್ತಾರೆ. ಈ ಏನು ಇದ್ರದ್ದು ಅರ್ಥ ಅಂತ ಹೇಳಿದ್ರೆ, ನಾವು ನಮ್ಮ ಆಹಾರವನ್ನ ಹಿತಮಿತವಾಗಿ ಬಳಸ್ಬೇಕು, ಅದನ್ನ ನಾವು ಮೆಡಿಸಿನ್ ತರ ಕನ್ಸ್ಯೂಮ್ ಮಾಡ್ಬೇಕು. ಯಾವುದೋ ಒಂದು ಕಡೆ ಹೋದ್ವಿ, ನಮ್ಗೆ ಅದು ಇಷ್ಟ ಆಯ್ತು ಅಂತ ಹೇಳಿ ಗಂಟ್ಲು ತನಕ ತಿನ್ನೋ ಅಂತದ್ದಲ್ಲ, ಅಥವಾ ನಮ್ಗೆ ಅದು ಗೊತ್ತು ಕೆಟ್ಟದು ಅಂತ ಅದನ್ನ ನಾವು ಜಾಸ್ತಿ ಸೇವನೆ ಮಾಡುವಂಥದ್ದು ಅಲ್ಲ. ಸೊ ನಾವು ಆಹಾರನೇ ಮೆಡಿಸಿನ್ ಅಂತ ತಗೊಂಡ್ರೆ, ನಮ್ಗೆ ಪೌಷ್ಟಿಕಾಂಶತೆ ಇರೋಂತ ಆಹಾರ ತಗೊಳ್ಳೋದು, ಅಥವಾ ನಮ್ಮ ಶರೀರವನ್ನ ನಾವು ದೂಷಿತ ಮಾಡ್ಕೊಳ್ಳಲ್ಲ, ಕಲುಷಿತ ಮಾಡ್ಕೊಳ್ಳಲ್ಲ, ಹೌದಲ್ವಾ? ಹೇಗೆ ಮೆಡಿಸಿನ್ ಎಲ್ಲಾರ್ಗು ಇಷ್ಟ ಆಗತ್ತಾ? ಯಾರಿಗೂ ಮೆಡಿಸಿನ್ ಅಂದ್ರೆ ಇಷ್ಟ ಆಗಲ್ಲ. ಮಕ್ಳಿಗೆ ನೀವು ಮೆಡಿಸಿನ್ ಕೊಡಿ, ನೀವು ನೋಡಿರ್ತೀರಾ ಅಥವಾ ಅನುಭವಿಸಿರ್ತೀರಾ, ಮಕ್ಳಿಗೆ ಏನಾದ್ರು ಒಂದ್ ಸಿರಪ್ ಕುಡ್ಸಕ್ ಹೋದ್ರೆ ಅದು ವಾಂತಿ ಮಾಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಅಳತ್ತೆ ಅದು ಮೆಡಿಸಿನ್ ಕೊಡುವಾಗ, ಹೌದಲ್ವಾ? ಯಾಕೆ? ಆ ಮೆಡಿಸಿನ್ ಟೇಸ್ಟ್ ಇಷ್ಟ ಆಗಲ್ಲ, ಅದಕ್ಕೆ ಗೊತ್ತು ಇದು ಚೆನ್ನಾಗಿಲ್ಲ, ಇದು ನನ್ನ ಶರೀರಕ್ಕೆ ಬೇಡ ಅಂತ ಅದು ಆಗ ಹೇಳುತ್ತೆ, ಅದಕ್ಕೆ ಅನ್ನಿಸ್ತಾ ಇರುತ್ತೆ. ಬಟ್ ಆ ಸಿಚುವೇಶನ್ ಅಲ್ಲಿ ಅದಕ್ಕೆ ಗೊತ್ತಾಗಿರಲ್ಲ. ಏನೋ ಒಂದು ಜ್ವರ ಬಂದಿರುತ್ತೆ ಅಥವಾ ಶೀತ ಬಂದಿರುತ್ತೆ, ಅದಕ್ಕೆ ಮೆಡಿಸಿನ್ ಕೊಟ್ರೇನೆ ಅದು ಕಡಿಮೆ ಆಗುವಂಥದ್ದು, ಹೌದಲ್ವಾ? ಸೊ ಆ ಮೆಡಿಸಿನ್ ಎಲ್ಲಾರ್ಗೂ ಇಷ್ಟ ಆಗಲ್ಲ, ದೊಡ್ಡವ್ರಿಗೂ ಅಷ್ಟೇ. ನೀವು BP ಶುಗರ್ ಇರೋಂಥ ಪೇಷಂಟ್ಸ್ ನ ನೋಡಿ, ಅಥವಾ ಬಹಳ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಿರೋ ಅಂಥವ್ರನ್ನ ನೋಡಿದ್ರೆ, ಒಂದು ದಿನಕ್ಕೆ ಎಷ್ಟೊಂದ್ ತರದ್ ಮೆಡಿಸಿನ್ ತಗೋತಾ ಇರ್ತಾರೆ ಅವರು. ತಗೊಂಡು ಬೇಜಾರಾಗೋಗಿರುತ್ತೆ. ಒಂದಿನಾರು ನಿಲ್ಸೋಣಪ್ಪ, ಅಯ್ಯೋ ಬೇಜಾರಾಗೋಗಿದೆ ಮೇಡಮ್, ಇವತ್ ತಗೊಂಡಿಲ್ಲ ನಾನ್ ಟ್ಯಾಬ್ಲೆಟ್ ಅಂತ ಬಹಳಷ್ಟು ಜನ ಪೇಷಂಟ್ಸ್ ಕೂಡ ಹೇಳ್ತಾರೆ, ಹೌದಲ್ವಾ? ಸೊ ಹಾಗಾಗಿ ಮೆಡಿಸಿನ್ ಅನ್ನೋದನ್ನ ನಾವು ಆಹಾರವನ್ನ ಮೆಡಿಸಿನ್ ತರ ತಗೊಂಡ್ರೆ, ಅದಕ್ಕೆ ಹಿತಮಿತವಾಗಿ ಬಳಸಿದ್ರೆ ನಮ್ಗೆ ಬೇರೆ ತರಹದ ಕಾಯಿಲೆಗಳು ಬರೋದನ್ನ ನಾವು ಪ್ರಿವೆಂಟ್ ಮಾಡ್ಕೋಬಹುದು. ನ್ಯೂಟ್ರಸಿಟಿಕಲ್ಸ್ ಅಂತ ಒಂದು ವರ್ಡ್ ಇದೆ. ಏನಿದು ನ್ಯೂಟ್ರಸಿಟಿಕಲ್ಸ್ ಅಂತ ಹೇಳಿದ್ರೆ, ಆ ಪದವನ್ನ 2 ಪದವಾಗಿ ವಿಂಗಡಿಸ್ಬೇಕು. ನ್ಯೂಟ್ರಾ ಮತ್ತೆ ಫಾರ್ಮಸ್ಯೂಟಿಕಲ್ ಅಂತ ಅದನ್ನ ಹೇಳ್ತೇವೆ. ಏನು ಅಂತ ಹೇಳಿದ್ರೆ, ನ್ಯೂಟ್ರಿಯೆಂಟ್ ಅಂತ ಹೇಳಿದ್ರೆ ನಮ್ಮ ಶರೀರಕ್ಕೆ ಯಾವುದು ಪೌಷ್ಟಿಕಾಂಶತೆ ಕೊಡುತ್ತೆ, ನರಿಶ್ ಮಾಡುತ್ತೆ, ಅದಕ್ಕೆ ನಾವು ನ್ಯೂಟ್ರಿಯೆಂಟ್ ಅಂತ ಹೇಳ್ತೇವೆ. ಫಾರ್ಮಸ್ಯೂಟಿಕಲ್ ಅಂತ ಹೇಳಿದ್ರೆ ಅದು ಫಾರ್ಮಸಿ ರಿಲೇಟೆಡ್, ನಮ್ಗೆ ಆರೋಗ್ಯ ತಪ್ಪದಾಗ ನಾವು ಯೂಸ್ ಮಾಡುವಂತಹ ಮೆಡಿಸಿನ್ಗೆ ಫಾರ್ಮಸ್ಯೂಟಿಕಲ್ ಡ್ರಗ್ಸ್ ಅಂತ ಹೇಳ್ತೀವಿ. ಸೊ ಏನು ಇಷ್ಟ ದಿನ ನಾವು ಏನ್ ಓದಿದ್ವಿ, ಏನ್ ಇವತ್ತಿನ ಬೆನಿಫಿಟ್ ಈ ನ್ಯೂಟ್ರಿ ಲೈಫ್ದು ಅಂತ ಹೇಳಿದ್ರೆ, ಇಷ್ಟು ದಿನ ನಾವು ಓದಿದ್ವಿ ಇಮ್ಯುನಿಟಿ ಜಾಸ್ತಿ ಮಾಡ್ಕೋಬೇಕು, ಯಾಕೆಂದ್ರೆ ನಾವು ಕೋವಿಡ್ ಸಿಚುವೇಶನ್ ಅಲ್ಲಿ ಇದೀವಿ, ನಮ್ಮ ರೋಗವನ್ನ, ಏನೇ ಒಂದು ರೋಗ ಬರ್ದಲೇ ಇರೋ ತರ ನಮ್ಮ ಶರೀರವನ್ನ ನಾವು ಕಾಪಾಡ್ಕೋಬೇಕು ಅಂತ ಓದಿದ್ವಿ. ನಮ್ಮ ಬಾಡಿಲಿ ಟಾಕ್ಸಿಫಿಕೇಶನ್ ಇರುತ್ತೆ, ನಮ್ಮ ಶರೀರವನ್ನ ನಾವು ಕ್ಲೆನ್ಸ್ ಮಾಡ್ಕೋಬೇಕು ಆಗಿಂದಾಗ್ಲೇ ಅಂತ ನಾವು ಡೈಲಿ ಡಿಟಾಕ್ಸು, ಮಲ್ಟಿಕಾರ್ಡ್ ಬ್ಲಡ್ ಪ್ಯೂರಿಫೈಯರ್ ಬಗ್ಗೆ ಎಲ್ಲ ಓದಿದ್ವಿ. ಆಮೇಲೆ ಕೆಲವೊಂದು ಆರ್ಗನ್ಸ್ ಬಗ್ಗೆ ಓದಿದ್ವಿ. ರೀನಲ್ ಕ್ಯಾಲ್ಕುಲೈ ಆಗಿರ್ಬೋದು, ಅಥವಾ ಫೈಟ್ ಸ್ಟ್ರೆಸ್ ಆದಾಗ ನಾವು ಹೇಗೆ ಅದನ್ನ ಓವರ್ಕಮ್ ಮಾಡ್ಬೇಕು, ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ನಾವು ಹೇಗೆ ಫಂಕ್ಷನಿಂಗ್ ಅನ್ನೆಲ್ಲ ನಾರ್ಮಲ್ ಮಾಡ್ಕೋಬೇಕು, ಕಾಪಾಡ್ಕೋಬೇಕು ಅಂತ ಥೈ ಹೆಲ್ತ್ ಎಲ್ಲ ಓದಿದ್ವಿ. ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಬಗ್ಗೆ ಕೂಡ ನಾವು ಓದಿದ್ವಿ. 95 ಹೆಲ್ತ್ ಡ್ರಿಂಕ್ ಬಗ್ಗೆ ಓದಿದ್ವಿ. ಆಮೇಲೆ ಬಹಳಷ್ಟು ಬೇರೆ ಬೇರೆ ಸಪ್ಲಿಮೆಂಟ್ಸ್ ನಾವು ಏನ್ ತಗೋಬೇಕಾಗತ್ತೆ, ಪ್ರೋಟೀನ್ ಪೌಡರ್ ಬಗ್ಗೆ ಓದಿದ್ವಿ. ಇದ್ರ ಬಗ್ಗೆ ಎಲ್ಲ ನಾವು ಹಿಂದೆ ನಮ್ಮ ಸೆಮಿನಾರ್ ಅಲ್ಲಿ, ಟ್ರೈನಿಂಗ್ ಅಲ್ಲಿ ಮಾಡಿದ್ವಿ. ಇವತ್ತೇನು ಅಂತ ಹೇಳಿದ್ರೆ, ಇವತ್ತು ಆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ನ ಇನ್ನೊಂದು ಪ್ರಾಡಕ್ಟ್ ಬಂದು ಆನ್ ಅಂಡ್ ಆನ್ ಅವರ ನ್ಯೂಟ್ರಿ ಲೈಫ್. ಈ ನ್ಯೂಟ್ರಿ ಲೈಫ್ ಅಲ್ಲಿ ಏನೇನಿದೆ, ಏನಿದ್ರದ್ ಬೆನಿಫಿಟ್ ಅಂತ ನಾವು ನೋಡೋಣ. ಈ ಆನ್ ಅಂಡ್ ಆನ್ ನ್ಯೂಟ್ರಿ ಲೈಫ್ ಬಂದು 2 ಫ್ಲೇವರ್ ಅಲ್ಲಿ ಅವೈಲೇಬಲ್ ಇರುವಂತದ್ದು. ಒಂದು ಮ್ಯಾಂಗೋ ಫ್ಲೇವರ್ ಅಲ್ಲಿ, ಮತ್ತೆ ಇನ್ನೊಂದು ವೆನಿಲಾ ಫ್ಲೇವರ್ ಅಲ್ಲಿ. ಸೊ ನಿಮ್ಗೂ ಗೊತ್ತು, ನಮಗೂ ಗೊತ್ತು,
ಬಹಳಷ್ಟು ಜನಕ್ಕೆ ಒಂದು ಫ್ಲೇವರ್ ಪರ್ಟಿಕ್ಯುಲರ್ ಆಗಿ ಇಷ್ಟ ಇರುವಂತದ್ದು, ಅಥವಾ ಅದನ್ನ ತಗೊಂಡು ಬೇಜಾರಾಗಿರುವಂತದ್ದು, ಅಂತ ಟೈಮಲ್ಲಿ ನಿಮ್ಗೆ ಆನ್ ಅಂಡ್ ಆನ್ ಅವರು ವೆರೈಟೀಸ್ ಆಫ್ ಫ್ಲೇವರ್ಸ್ ಅಲ್ಲಿ ನಿಮ್ಗೆ ಇದನ್ನ ಕೊಟ್ಟಿರುವಂತದ್ದು. ಬೇರೆದು ಯಾವ್ದು ಬೇಕು ನಿಮಗೆ ಅದನ್ನ ನೀವು ಸೆಲೆಕ್ಟ್ ಮಾಡಿ ತಗೊಳ್ಳುವಂಥದ್ದು. ಏನಕ್ಕೆ ನಾವು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ತಗೋಬೇಕು? ಇಷ್ಟ ದಿನ ನಾವು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ವಿ. ನಮ್ಮಲ್ಲಿ ಫುಲ್ ನ್ಯೂಟ್ರಿಯೆಂಟ್ ಸಿಗೋಂತ ಪೌಷ್ಟಿಕಾಂಶತೆ ಇರೋಂತ ಆಹಾರ ಸೇವನೆ ಮಾಡ್ಬೇಕು ಅಂತ ನಾವು ಓದಿದ್ವಿ. ಬಟ್ ಸ್ಟಿಲ್ ಹಂಗಾದ್ರೂ ನಮ್ಮ ಶರೀರಕ್ಕೆ ಯಾಕೆ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್ ಬೇಕು ಅಂತ ನಾವು ಪ್ರೋಟೀನ್ ಪೌಡರ್ ಓದ್ದಾಗೆಲ್ಲ ಓದಿದ್ವಿ. ಮತ್ತೆ ನೋಡೋಣ ಯಾಕೆ ಬೇಕು ಇವಾಗ ಅಂತ. ಎಲ್ಲಾರ್ಗೂ ಗೊತ್ತು, ನಮ್ಮಲ್ಲಿ ಇವಾಗ ಫಾರ್ಮರ್ಸ್ ಎಷ್ಟು ಜನ ಇದ್ದಾರೆ, ಬಹಳಷ್ಟು ಜನ ಫಾರ್ಮಿಂಗ್ ಫೀಲ್ಡ್ ಅಲ್ಲಿ ಇಲ್ಲ, ಹೌದಲ್ವಾ? ಆಮೇಲೆ ಇವಾಗಿರೋ ಅಂತ ಭೂಮಿ ಎಷ್ಟು ಚೆನ್ನಾಗಿ ಇದೆ, ಆಗಿನ ಕಾಲದಲ್ಲಿ ಸಿಕ್ತಿರೋ ಅಂತ ಫಲಗಳು ಇವಾಗ ಸಿಗ್ತಾ ಇದೆಯಾ ನಮ್ಗೆ ನಾವು ಗ್ರೋ ಮಾಡೋ ಅಂತ ಕ್ರಾಪ್ ಅಲ್ಲಿ? ಖಂಡಿತವಾಗ್ಲೂ ಇಲ್ಲ. ಯಾಕೆ? ಆ ಸಾಯಿಲ್ ನಿಂದ ನ್ಯೂಟ್ರಿಯೆಂಟೇ ಆ ಸಾಯಿಲ್ ಅಲ್ಲಿ, ಭೂಮಿನಲ್ಲಿ ಕಡಿಮೆ ಆಗಿರುವಂತದ್ದು. ಏನಿದಕ್ಕೆ ಕಾರಣ? ಕೆಲವೊಂದ್ಸಲ ನಾವೇ ಕಾರಣ ಆಗಿರ್ತೇವೆ. ಬಹಳಷ್ಟು ಸ್ಟ್ರಾಂಗ್ ಫರ್ಟಿಲೈಸರ್ಸ್ ಯೂಸ್ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕ್ರಾಪ್ ಚೆನ್ನಾಗಿ ಬೆಳಿಬೇಕು ಅಂತ ನಾವು ಅದನ್ನ ಯೂಸ್ ಮಾಡುವಂಥದ್ದು. ನಾನು ಆಗ್ಲೇ ಹೇಳ್ದೆ, ಇನ್ನೊಂದು ರೀಸನ್ ನಮ್ಮ ಎಕೋಸಿಸ್ಟಮ್ ಅನ್ನ ನಾವು ಹಾಳು ಮಾಡ್ಕೊಂಡಿರೋವಂಥದ್ದು. ಗಿಡಗಳನ್ನ ಕಡಿತಿದ್ದೇವೆ, ಮರಗಳನ್ನ ಕಡಿತಿದ್ದೇವೆ, ಬೆಟ್ಟ ಗುಡ್ಡಗಳನ್ನೆಲ್ಲ ಕಡ್ದು ಅಲ್ಲೆಲ್ಲ ರೋಡ್ ಮಾಡ್ಕೊಂಡು ಅಲ್ಲೆಲ್ಲ ಜೀವನ ಮಾಡ್ಲಿಕ್ಕೆ ನಾವು ದಾರಿ ನೋಡ್ತಾ ಇದ್ದೇವೆ, ಹೌದಲ್ವಾ? ಸೊ ಇದೆಲ್ಲ ಒಂದು ರೀಸನ್ಸ್ ಯಾಕೆ ನಮ್ಮ ಸಾಯಿಲ್ ಅಲ್ಲಿ ನ್ಯೂಟ್ರಿಯೆಂಟ್ ಡಿಪ್ಲೀಷನ್ ಆಗ್ತಾ ಇದೆ ಅಂತ. ಆ ಸಾಯಿಲ್ ಅಲ್ಲೇ ನ್ಯೂಟ್ರಿಷನ್ ಡಿಪ್ಲಿಯೆಂಟ್ ಆದಾಗ ಏನಾಗುತ್ತೆ, ಆ ಕ್ರಾಪ್ ಏನು ನಾವು ಬೆಳಿತೀವಿ ಅದು ಫುಲ್ ಪೌಷ್ಟಿಕಾಂಶತೆ ಅದರಲ್ಲಿ ಇರೋದಿಲ್ಲ. ಯಾವುದೇ ಒಂದು ಬೆಳೆ ನಾವು ಅಲ್ಲಿ ಬೆಳೆದಾಗ ಅದರಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಇರುವಂಥದ್ದು. ಇನ್ನೊಂದು ಟ್ರಾನ್ಸ್ಪೋರ್ಟೇಶನ್. ಏನಕ್ಕೆ ಟ್ರಾನ್ಸ್ಪೋರ್ಟೇಶನ್ ಅಂತ ಹೇಳಿದ್ರೆ, ಎಲ್ಲಾರ್ಗೂ ಗೊತ್ತು, ಈ ಸಿಟಿನಲ್ಲಿ ನಾವು ಏನ್ ಹಣ್ಣು ತರಕಾರಿ ಬೆಳಿತೀವಿ. ಇವಾಗ ಬೆಂಗಳೂರಲ್ಲಿ ಏನನ್ನ ಬೆಳಿತೀವಿ ನಾವು? ಏನನ್ನು ನಾವು ಅಷ್ಟು ಬೆಳೆಯೋದಿಲ್ಲ. ಈಗ ಅಕ್ಕಿ ಆಗ್ಲಿ, ಜೋಳ ಆಗ್ಲಿ, ಯಾವುದೇ ಒಂದು ಹಣ್ಣಾಗ್ಲಿ, ತರಕಾರಿ ಆಗ್ಲಿ ಹಳ್ಳಿ ಕಡೆಯಿಂದಾನೇ ನಮ್ಗೆ ಬರುವಂತದ್ದು, ಹೌದಲ್ವಾ? ಇವಾಗ ಕಾಶ್ಮೀರಿಂದ ಆಪಲ್ಲು ಅಂತ ನಾವು ಎಲ್ಲರೂ ಕೇಳಿದ್ದೇವೆ. ಸೊ ಆ ಕಾಶ್ಮೀರ್ ಆಪಲ್ ನಮ್ಗೆ ಈ ಬೆಂಗಳೂರಲ್ಲಿ ಸಿಗ್ಬೇಕು ಅಂತ ಹೇಳಿದ್ರೆ ಅವರು ಕಿತ್ತ ತಕ್ಷಣ ನಮ್ಗೆ ಫ್ರೆಶ್ ಆಗಿ ತಂದ್ಕೊಡಲ್ಲ. ಇದು ಎಲ್ಲಾರ್ಗೂ ಗೊತ್ತಿರುವಂತದ್ದು. ಅವ್ರ ಅದನ್ನ ಕಿತ್ತಿ ಅದಕ್ಕೆ ಯಾವುದೋ ಒಂದು ಕೆಮಿಕಲ್ ಆಗ್ಲಿ ಅಥವಾ ಏನೋ ಒಂದು ಕಾಂಪೌಂಡ್ ನ ಯೂಸ್ ಮಾಡಿ ಅದನ್ನ ಸ್ಟೋರ್ ಮಾಡಿ ಅವರು ಬಹಳಷ್ಟು ಜಾಗದಲ್ಲಿ ಟ್ರಾನ್ಸ್ಪೋರ್ಟೇಶನ್ ಮಾಡುವಂಥದ್ದು. ಈ ಲಾಂಗರ್ ಡಿಸ್ಟೆನ್ಸ್ ಅಲ್ಲಿ ನಾವು ಯಾವಾಗ ಟ್ರಾನ್ಸ್ಪೋರ್ಟೇಶನ್ ಮಾಡ್ತೀವಿ ಅವಾಗ ನಾವು ಬೇಗ ಆ ಹಣ್ಣನ್ನ ಕೀಳೋ ಅಂಥದ್ದು. ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಅದನ್ನ ನಾವು ಹಣ್ಣಾಗ್ಲಿಕ್ಕೆ ಬಿಡೋದಿಲ್ಲ, ಹೌದಲ್ವಾ? ಏನೋ ಒಂದು ಕೆಮಿಕಲ್ ಹಾಕಿ ಅದನ್ನ ಹಣ್ಣು ಮಾಡ್ಲಿಕ್ಕೆ ಅದನ್ನ ನಾವು ಟ್ರೈ ಮಾಡ್ತೇವೆ. ಸೊ ಇದ್ರಲ್ಲಿ ಏನಾಗುತ್ತೆ, ಆ ಹಣ್ಣಿನಲ್ಲಿ ಅಥವಾ ತರಕಾರಿನಲ್ಲಿ ಇರುವಂತ ನ್ಯೂಟ್ರಿಷನ್ ಕಡಿಮೆ ಆಗುವಂಥದ್ದು. ಅದರಿಂದ ಆ ನ್ಯೂಟ್ರಿಷನ್ ಆ ಹಣ್ಣು ಅಥವಾ ತರಕಾರಿನಲ್ಲಿ ಕಡಿಮೆ ಆಗುವಂಥದ್ದು. ಲಾಂಗರ್ ಡಿಸ್ಟೆನ್ಸ್ ಅಲ್ಲಿ ನಾವು ಯಾವಾಗ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕಾಗತ್ತೆ ನಾವು ಅದನ್ನೆಲ್ಲ ಯೂಸ್ ಮಾಡುವಂಥದ್ದು. ಫುಡ್ ಪ್ರೊಸೆಸಿಂಗ್. ಎಲ್ಲಾರ್ಗೂ ಗೊತ್ತು, ಇವಾಗ ಪ್ರೊಸೆಸ್ಡ್ ಫುಡ್, ಪ್ಯಾಕ್ಡ್ ಫುಡ್ಸ್, ರೆಡಿ ಟು ಈಟ್ ಫುಡ್ಸ್ ಎಷ್ಟು ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ ಅಂತ. ಕೆಲವೊಂದ್ಸಲ ಯಾರಿಗೂ ಟೈಮ್ ಇರೋದಿಲ್ಲ ಕುಕ್ ಮಾಡ್ಲಿಕ್ಕೆ. ರೆಡಿ ಟು ಮಿಕ್ಸ್ ಅಂತ ಎಷ್ಟೊಂದು ಐಟಮ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್. ಅಂಥದ್ದನ್ನ ಯೂಸ್ ಮಾಡುವಂಥದ್ದು, ಅಥವಾ ಪ್ರೊಸೆಸ್ಡ್ ಆಗ್ಲಿ, ಬೇರೆ ಪ್ಯಾಕ್ಡ್ ಫುಡ್ಸ್ ಆಗ್ಲಿ, ಅಥವಾ ಇದು ಏನಂತ ಹೇಳಿದ್ರೆ ರೆಫ್ರಿಜರೇಟೆಡ್ ಫುಡ್ಸ್, ಆ ಥರದನ್ನೆಲ್ಲ ನಾವು ಜಾಸ್ತಿ ಯೂಸ್ ಮಾಡುವಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಫುಡ್ ಅಲ್ಲಿರುವಂತ ನ್ಯೂಟ್ರಿಯೆಂಟು ಕಡಿಮೆ ಆಗುವಂಥದ್ದು. ಇದನ್ನೆಲ್ಲ ತಿಂದು ಅಥವಾ ಈ ತರದ್ದೆಲ್ಲ ಹೊರಗಡೆ ತಿಂದು ಎಣ್ಣೆಲಿ ಕರ್ದಿರೋ ಅಂತ ತಿನ್ನೋದಾಗ್ಲಿ, ಅಥವಾ ಯಾವಾಗೋ ನಮ್ಮ ಶರೀರದಲ್ಲೇ ಏನೋ ಒಂದು ವೀಕ್ನೆಸ್ ಇಂದ, ಪುವರ್ ಡೈಜೆಷನ್ ಕೆಪಾಸಿಟಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಏನೇನ್ ನ್ಯೂಟ್ರಿಷನ್ ನಾವು ಫುಡ್ ಅಲ್ಲಿ ತಗೋತೇವೆ ಅದು ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಸೊ ಅಬ್ಸಾರ್ಪ್ಷನ್ ಕೆಪಾಸಿಟಿ ನಮ್ಮ ಶರೀರದಲ್ಲಿ ಕಮ್ಮಿ ಆಗುವಂಥದ್ದು. ಅದರಿಂದ ಕೂಡ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ನಾವು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿನ ನಾವು ನೋಡ್ತೇವೆ. ಸ್ಟ್ರೆಸ್, ನಾನು ಆಗ್ಲೇ ಹೇಳ್ದೆ, ಸ್ಟ್ರೆಸ್ ಕೂಡ ಒಂದು ಕಾರಣ. ಹೇಗೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಹೋದಾಗ ಪೇಷಂಟ್ಸ್ ಹಸಿಕೊಂಡೇ ಇರ್ತಾರೆ ಅಥವಾ ಏನೋ ತಿನ್ನಕ್ಕೆ ಇಷ್ಟಪಡಲ್ಲ, ಹೌದಲ್ವಾ? ಅಂತ ಟೈಮಲ್ಲಿ ಏನಾಗುತ್ತೆ, ನಮ್ಮ ಶರೀರದಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗುವಂಥದ್ದು. ಇನ್ನೊಂದ್ಸಲ ಏನಾಗುತ್ತೆ, ಕೆಲವೊಂದ್ಸಲ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬಹಳಷ್ಟು ಅವರು
ತಿನ್ನಕ್ಕೆ ಅಭ್ಯಾಸ ಮಾಡ್ಕೋತಾರೆ. ಅವರಿಗೆ ಹಸಿವೆ ಜಾಸ್ತಿ ಆಗುತ್ತೆ. ಆಗ ಅವರು ಏನೋ ಸಿಕ್ಕಿದ್ದನ್ನೆಲ್ಲ ತಿನ್ನೋ ಅಭ್ಯಾಸ ಕೂಡ ಮಾಡ್ಕೊಳ್ಳುವಂಥದ್ದು. ಅನ್‌ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ. ಏನು, ಯಾವಾಗ ನಾವು ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಅಡಿಕ್ಟ್ ಆಗ್ತೇವೆ, ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ನಾವು ಕೆಟ್ಟ ಅಭ್ಯಾಸಗಳನ್ನ ಮಾಡ್ಕೋತೇವೆ, ಲೈಕ್ ಡ್ರಿಂಕಿಂಗ್ ಆಗ್ಬೋದು, ಸ್ಮೋಕಿಂಗ್ ಆಗ್ಬೋದು, ಕೆಫೈನ್ ಇಂಟೇಕ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾವು ಯಾವಾಗ ಒಂದು ಅನ್‌ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೋತೇವೆ. ಇನ್ಆಕ್ಟಿವ್ನೆಸ್ ಅನ್ನೋದು ಒಂದು ಅನ್‌ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಹೌದು. ಯಾವಾಗ ನಾವು ವರ್ಕೌಟ್ ಮಾಡಲ್ಲ, ನಮ್ಮ ಎನರ್ಜಿ ಬಾಡಿನಲ್ಲಿ ಏನ್ ಪ್ರೊಡ್ಯೂಸ್ ಆಗ್ತಿದೆ ಅದನ್ನ ಜಾಸ್ತಿ ಸ್ಟೋರ್ ಮಾಡಿ ಒಬೆಸಿಟಿ, ಓವರ್ ವೇಟಿಗೆಲ್ಲ ಕಾರಣ ಆಗತ್ತೆ. ಅದೆಲ್ಲ ಬಂದು ಅನ್‌ಹೆಲ್ದಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇಂದ ಕೂಡ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗುವಂಥದ್ದು. ಫಾಸ್ಟ್ ಫಾರ್ವರ್ಡ್ ಲೈಫ್ ಅಂತ ಹೇಳ್ತಾರೆ. ಏನಿದು ಫಾಸ್ಟ್ ಫಾರ್ವರ್ಡ್ ಲೈಫ್? ಅರ್ಬನ್ ಸಿಟಿನಲ್ಲಿ ಇವಾಗ ಲಾಕ್ಡೌನ್ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ಮೂತ್ ಗೋಯಿಂಗ್ ಆಗಿದೆ. ಯಾವಾಗ ಎಲ್ಲ ನಾರ್ಮಲ್ ಆಗಿ ಇತ್ತು, ಅವಾಗ ನಮ್ಮ ಲೈಫ್ ಹೇಗಿತ್ತು ಯೋಚನೆ ಮಾಡಿ. ಮಕ್ಳಿಗೆ ಎದ್ದ ತಕ್ಷಣ ಸ್ಕೂಲಿಗೆ ಹಾಕ್ಬೇಕು, ಗಂಡಂಗೆ ಹೆಂಡತಿಗೆ ಎಲ್ಲಾರು ಬಾಕ್ಸ್ ಕಟ್ಕೋಬೇಕು, ಓಡ್ಬೇಕು, ಬಸ್ಸಲ್ಲಿ ಓಡಾಡ್ಬೇಕು, ಏನಕ್ಕೂ ಟೈಮ್ ಇರೋದಿಲ್ಲ. ಅಥವಾ ಮೀಟಿಂಗ್ಸ್ ಅಲ್ಲೇ ಬ್ಯುಸಿ ಇರೋ ಅಂತದ್ದು, ಬಾಕ್ಸ್ ಹಾಕೊಟ್ರು ಅದು ತಿನ್ನಕ್ಕೆ ಟೈಮ್ ಇರಲ್ಲ ಕೆಲವೊಂದ್ಸಲ, ಹೌದಲ್ವಾ? ನಮ್ಗೆ ಆಫೀಸಲ್ಲಿ ಕೆಲವೊಂದ್ಸಲ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಿರುವಾಗ ಎಲ್ಲೋ ಹೆಲ್ಡಪ್ ಆಗಿರ್ತೀವಿ, ತಿನ್ನಕ್ಕೆ ಟೈಮ್ ಇರೋದಿಲ್ಲ ಅಂತ ಫಾಸ್ಟ್ ಫಾರ್ವರ್ಡ್ ಲೈಫ್ ಅಲ್ಲಿ ಇರ್ತೀವಿ. ಸೊ ನಮ್ಮ ಲೈಫ್ ಏನೋ ಒಂದು ಕ್ಲಾಕ್ ತರ ಮೂವ್ ಆಗ್ತಾನೇ ಇರುತ್ತೆ. ಅದ್ರಲ್ಲಿ ಏನೇ ಒಂದು ಹೆಲ್ದಿನೆಸ್ ಇರೋದಿಲ್ಲ. ನಡೀತಾ ಇದೆ ಜೀವನ ಅಂತ ನಡೆಸ್ತಾ ಇರ್ತೀವಿ. ಅಂತ ಟೈಮಲ್ಲಿ ಏನಾಗುತ್ತೆ, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಜಾಸ್ತಿ ಆಗುವಂಥದ್ದು. ಪೊಲ್ಯೂಷನ್, ಇವಾಗಿರುವಂತ ಫ್ಯಾಕ್ಟ್ರೀಸ್ ಆಗ್ಲಿ, ಇವಾಗಿರುವಂತ ವೆಹಿಕಲ್ಸ್ ಆಗ್ಲಿ ರೋಡ್ ಮೇಲೆ, ಅದರಿಂದ ಎಲ್ಲ ಏನಾಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿರೋವಂಥದ್ದು, ಸ್ಮೋಕ್ ಜಾಸ್ತಿ ಆಗ್ತಿರೋವಂಥದ್ದು, ಅದರಿಂದ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಿರೋವಂಥದ್ದು. ಅವಾಗ ಏನಾಗುತ್ತೆ, ಬರೀ ನಮ್ಮ ಶರೀರಕ್ಕೆ ಹಾನಿ ಆಗಲ್ಲ, ನಾವು ಬೆಳಿತಿರೋ ಅಂತ ಆಹಾರ ಅಂಶ ಏನಿದೆ ಅಥವಾ ಹಣ್ಣು ತರಕಾರಿ ಏನಿದೆ ಅದಕ್ಕೂ ಕೂಡ ಅದು ಆಕ್ಸಿಜನ್ ಏನಿದೆ ಅಥವಾ ನಾವು ಏನ ಕ್ರಾಪಿಗೆ ಫರ್ಟಿಲೈಸರ್ಸ್ ಹಾಕ್ತಿವಿ ಅಥವಾ ಸಾಯಿಲ್ ಇದೆ ಅದು ಕೂಡ ದೂಷಿತ ಆಗ್ತಾ ಇದೆ, ಹೌದಲ್ವಾ? ಅದರಿಂದ ಕೂಡ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಬರುವಂಥದ್ದು. ಏನಿದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಮೇಡಮ್ ಅವಾಗ್ಲಿಂದ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ರೀಸನ್ಸ್ ಇದೆ ಒಂದು ಪೌಷ್ಟಿಕಾಂಶತೆ ನಮಗೆ ಸಿಗ್ದಲೇ ಇರೋದಕ್ಕೆ, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗ್ಲಿಕ್ಕೆ. ಬಟ್ ಈ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ನನ್ನ ಪ್ರೀವಿಯಸ್ ಟ್ರೈನಿಂಗ್ ಅಲ್ಲೂ ಹೇಳಿದ್ದೆ, ನ್ಯೂಟ್ರಿಷನ್ ಅಂದ್ರೆ ಏನು, ನಮ್ಮ ಶರೀರಕ್ಕೆ ಎನರ್ಜಿ ಹೇಗೆ ಬರುತ್ತೆ ಅಥವಾ ಬ್ಲಡ್ ಸಪ್ಲೈ ಅಲ್ಲಿ ಏನೇನ್ ಹೋಗುತ್ತೆ, ನಾವು ಸೇವನೆ ಮಾಡಿರುವಂತಹ ಆಕ್ಸಿಜನ್ ಎಲ್ಲಾ ಸೆಲ್ಸಿಗೂ ಹೇಗೆ ಸಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ನಾವು ಸೇವನೆ ಮಾಡುವಂತ ಆಹಾರ ಏನಿದೆ ಅದು ಡೈಜೆಷನ್ ಆಗಿ ಬ್ಲಡ್ ಥ್ರೂ ನಮ್ಮ ಬಾಡಿನಲ್ಲಿ ಇರುವಂತಹ ಎಲ್ಲಾ ಸೆಲ್ಸಿಗೂ ಅದು ಬ್ಲಡ್ ಥ್ರೂ ರಕ್ತದ ಮೂಲಕ ಅದು ಹೋಗುತ್ತೆ, ಹೌದಲ್ವಾ? ಏನೇ ಒಂದು ನಾವು ಊಟ ಮಾಡಿದ್ದು ಡೈಜೆಷನ್ ಆಗಿ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅದು ಬ್ಲಡ್ ಸಪ್ಲೈ ಥ್ರೂ ಅದು ಈಚ್ ಅಂಡ್ ಎವ್ರಿ ಸೆಲ್ಸ್ ಆಫ್ ದ ಬಾಡಿಗೆ ಹೋಗಿ ರೀಚ್ ಆಗುತ್ತೆ. ಯಾವಾಗ ಅದು ಇಡೀ ಸೆಲ್ಸಿಗೆ, ಎಲ್ಲಾ ನಮ್ಮ ಶರೀರದಲ್ಲಿ ಇರುವಂತ ಸೆಲ್ಸಿಗೆ ಹೋಗಿ ರೀಚ್ ಆಗುತ್ತೆ, ಅವಾಗ್ಲೇ ನಾವು ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯ, ಆರೋಗ್ಯಕರವಾಗಿ ಇರ್ಲಿಕ್ಕೆ ಸಾಧ್ಯ, ಹೌದಲ್ವಾ? ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇನ್ ಕೇಸ್ ಯಾರಾದ್ರೂ ಡಯಾಬಿಟಿಕ್ ಪೇಷಂಟ್ ಇದ್ರೆ ಅಥವಾ ಅವರಿಗೆ ಗ್ಯಾಂಗ್ರೀನ್ ಅಂತ ನೀವೇನಾದ್ರೂ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವಾಗ ಒಂದು ಏಟ ಆಗತ್ತೆ, ಸಪೋಸ್ ಡಯಾಬಿಟಿಕ್ ಪೇಷಂಟ್ಗೆ ಏನೋ ಒಂದು ಏಟ ಆಗತ್ತೆ, ಅಲ್ಲಿ ಅವರಿಗೆ ಗಾಯ ಆಗತ್ತೆ. ಸೊ ಆ ಗಾಯ ಆದಾಗ ಏನಾಗುತ್ತೆ, ಅವರಿಗೆ ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅವರ ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಅಂತ ಪೇಷಂಟ್ಸ್ ಅಲ್ಲಿ ಅದು ಬೇಗ ಹೀಲ್ ಆಗಲ್ಲ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಸೊ ಯಾವಾಗ ಅದು ಹೀಲ್ ಆಗಲ್ಲ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಸಪೋಸ್ ಈ ಇನ್ಫೆಕ್ಷನ್ ಅಥವಾ ಗಾಯ ಕಾಲಲ್ಲಿ ಆಗಿದೆ, ಪೇಷಂಟ್ ನೆಗ್ಲೆಕ್ಟ್ ಮಾಡಿದ್ದಾರೆ ಅಥವಾ ಅವರ ಶುಗರ್ ಲೆವೆಲ್ಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದಾಗ ಅದು ಹೀಲ್ ಆಗಲ್ಲ. ಅಂತ ಟೈಮಲ್ಲಿ ಏನಾಗುತ್ತೆ, ಆಂಪ್ಯುಟೇಷನ್ ಅಂತ ಹೇಳ್ತೇವೆ. ಅಂದ್ರೆ ಅದು ಪಾರ್ಟ್ ಯಾವ್ದು ಇನ್ಫೆಕ್ಟೆಡ್ ಇದೆ ಅದು ನಮ್ಮ ಬಾಡಿಯಿಂದ ತೆಗ್ದು ಹಾಕುವಂಥದ್ದು. ಅಂತ ಸಿಚುವೇಶನ್ ಬರುವಂತ ಚಾನ್ಸಸ್ ಇದೆ. ಯಾಕೆ ಇದನ್ನ ಹೇಳಿದೆ ಅಂತ ಹೇಳಿದ್ರೆ, ಆ ಸೆಲ್ಸ್ ಅಲ್ಲಿ ಏನ್ ಇನ್ಫೆಕ್ಷನ್ ಆಗುತ್ತೆ ಸೆಲ್ಸ್ ಅಲ್ಲಿ, ಅಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಆಗುವಂಥದ್ದು, ಆಮೇಲೆ ಅಲ್ಲಿ ಅದು ಹೆಲ್ದಿ ಆಗಿ ಇರಲ್ಲ, ಅಲ್ಲಿ ಸೆಲ್ಸ್ ಸಾಯುತ್ತೆ. ಸೊ ಅಲ್ಲಿ ಡೆತ್ ಆಫ್ ದ ಸೆಲ್ಸ್ ಆಗುತ್ತೆ.
ಅಂತ ಸಿಚುವೇಶನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಸೆಲ್ಸ್ ಅಲ್ಲಿ ಯಾವಾಗ ಅದು ಆರೋಗ್ಯಕರವಾಗಿ ಅಥವಾ ಅದರಲ್ಲಿ ಜೀವ ಇರುತ್ತೆ, ಅದಕ್ಕೆ ನಾವು ಜೀವ ಇದೆ ಅಂತ ಹೇಳ್ತೇವೆ, ಹೌದಲ್ವಾ? ಸೊ ಹಾಗಾಗಿ ಈ ನ್ಯೂಟ್ರಿಷನ್ ಅಲ್ಲಿ ನಮ್ಮ ಶರೀರದ ಈಚ್ ಅಂಡ್ ಎವ್ರಿ ಸೆಲ್ಸ್ ಆಫ್ ಅವರ್ ಬಾಡಿಗೆ ನ್ಯೂಟ್ರಿಷನ್ ಬೇಕು. ಅದು ಅಲೈವ್ ಆಗಿ ಇರ್ಲಿಕ್ಕೆ, ಜೀವಂತವಾಗಿ ಇರ್ಲಿಕ್ಕೆ ಅದು ಬೇಕು. ಏನಾಗುತ್ತೆ ಈ ನ್ಯೂಟ್ರಿಷನ್ ಅಂತ ಹೇಳಿದ್ರೆ, ಎಲ್ಲಾರ್ಗೂ ಗೊತ್ತು, ಬೆಳವಣಿಗೆಗೆ ಇದು ಹೆಲ್ಪ್ ಮಾಡುವಂಥದ್ದು. ನಮ್ಮ ಮಕ್ಳು ಉದ್ದಾನೆ ಬೆಳಿತಾ ಇಲ್ಲ ಅಂತ ಬಹಳಷ್ಟು ಜನ ಪೇಷಂಟ್ಸ್ ಬರ್ತಾರೆ. ಇವ್ನ್ ಹೈಟ್ ಆಗ್ತಿಲ್ಲ ಮೇಡಮ್, ಇವ್ನಿಗೆ ಏನಾದ್ರು ಕೊಡಿ ಕುಡಿಯಕ್ಕೆ, ಏನಾದ್ರು ಉದ್ದ ಆಗ್ಲಿಕ್ಕೆ ಕೊಡಿ ಅಂತ ಕೇಳಿದೀವಿ, ಹೌದಲ್ವಾ? ಕೆಲವೊಬ್ರು ಮಕ್ಳು ವೆಯ್ಟ್ ಗೇನ್ ಆಗಲ್ಲ, ಅಂತ ಟೈಮಲ್ಲಿ ಏನಾಗ್ತಾರೆ, ಮೇಡಮ್ ತಿಂತಾನೆ ಚೆನ್ನಾಗಿ ಊಟ ಎಲ್ಲ ಮಾಡ್ತಾನೆ ಬಟ್ ವೆಯ್ಟ್ ಗೇನ್ ಆಗಲ್ಲ, ಇವ್ನಿಗೆ ಏನಾದ್ರು ಕೊಡಿ ಅಂತ ಬಹಳಷ್ಟು ಜನ ಪೇಷಂಟ್ಸ್ ಕೇಳ್ತಾರೆ. ಯಾಕೆ? ಅಂತ ಟೈಮಲ್ಲಿ ಅವರಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇರುವಂತದ್ದು. ಕೆಲವೊಂದ್ಸಲ ಅದು ಹೆರಿಡಿಟ್ರಿ ಇಂದ ಬಂದಿರ್ಬೋದು, ಕೆಲವೊಂದ್ಸಲ ಅದು ನ್ಯೂಟ್ರಿಷನ್ನೇ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂಥದ್ದು. ಸೊ ನಾವು ಗ್ರೋತಿಗೆ ಈ ನ್ಯೂಟ್ರಿಷನ್ ನಮ್ಮ ಶರೀರದಲ್ಲಿ ಬಹಳಷ್ಟು ಬೇಕಾಗಿರುವಂಥದ್ದು. ಇನ್ನ ಏನಕ್ಕೆ ಬೇಕು ನ್ಯೂಟ್ರಿಷನ್ ಅಂತ ಹೇಳಿದ್ರೆ, ನಮ್ಮ ಬಾಡಿಲಿರುವಂತ ಡಯಟರಿ ನೀಡ್ಸ್ ಅನ್ನ ತಗೋಬೇಕು ಅಂತ. ಹೇಗೆ ಈ ನ್ಯೂಟ್ರಿಷನ್ ಅಲ್ಲಿ ಎಲ್ಲಾ ತರಹದ ನ್ಯೂಟ್ರಿಷನಲ್ ಸಪ್ಲೈಸ್ ಬರುತ್ತೆ, ಲೈಕ್ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಆಮೇಲೆ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಆಗಿರ್ಬೋದು, ಎಲ್ಲಾ ಅಂಶ ಹೇಗೆ ಬೇಕು, ಸೊ ಅದೆಲ್ಲ ನಮ್ಮ ಬಾಡಿದು ಡಯಟರಿ ನೀಡ್ಸ್ ಇಂದ ನಮ್ಗೆ ಸಿಗುವಂಥದ್ದು, ಅಂದ್ರೆ ಫುಡ್ ಐಟಮ್ಸ್ ಇಂದ ನಮ್ಗೆ ಸಿಗುವಂಥದ್ದು. ಈ ನ್ಯೂಟ್ರಿಷನ್ ಬಗ್ಗೆ ನಾವು ಓದಿದ್ವಿ. ಗುಡ್ ನ್ಯೂಟ್ರಿಷನ್ ಅಂದ್ರೆ ಏನು, ಒಳ್ಳೆ ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಯಾವಾಗ ನಾವು ನಮ್ಮ ಆಹಾರದಲ್ಲಿ ಹೆಲ್ದಿ ಆಗಿರೋ ಅಂತ ಊಟದಲ್ಲಿ ಅಥವಾ ಹಣ್ಣು ತರಕಾರಿ ತಗೊಂಡು ಹೆಲ್ದಿ ಫುಡ್ ತಗೋತೇವೆ, ಅದರಲ್ಲಿ ಸರಿ ಪ್ರಮಾಣವಾಗಿ ಯಾವಾಗ ನಮ್ಮ ಶರೀರಕ್ಕೆ ನ್ಯೂಟ್ರಿಯೆಂಟ್ ಸಿಗುತ್ತೆ, ಪೌಷ್ಟಿಕಾಂಶತೆ ಸಿಗುತ್ತೆ, ಆಗ ನಾವು ಅದನ್ನ ಗುಡ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ನಾನು ಹೆಲ್ದಿಯಾಗಿ ಇದ್ದೀನಿ, ಆರೋಗ್ಯಕರವಾಗಿ ಇದ್ದೀನಿ ಅಂತ ಹೇಳಿ ನಾನು ಬರೀ ಪಿಜ್ಜಾ ತಿಂತೀನಿ, ಬರ್ಗರ್ ತಿಂತೀನಿ, ನೂಡಲ್ಸ್ ತಿಂತೀನಿ, ಇದು ಆರೋಗ್ಯಕರವಾಗಿದ್ದು ಅಂತ ನಾವು ಹೇಳಿದ್ರೆ ಸರಿ ಹೋಗುತ್ತಾ? ಸೊ ಖಂಡಿತವಾಗ್ಲೂ ಇಲ್ಲ. ಸೊ ಈ ಏನೇನು ಪೌಷ್ಟಿಕಾಂಶತೆ ನಮ್ಮ ಶರೀರಕ್ಕೆ ಬೇಕು, ಹಣ್ಣಾಗ್ಲಿ, ತರಕಾರಿ ಆಗ್ಲಿ, ಗ್ರೇನ್ಸ್ ಆಗ್ಲಿ, ಸೊ ಅದೆಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ಆಗ್ಲಿ, ಸೊ ಅಂತದೆಲ್ಲ ಹೆಲ್ದಿ ನ್ಯೂಟ್ರಿಷನ್ ತಗೊಳ್ಳೋದ್ರಿಂದ, ಒಳ್ಳೆ ಕಾಂಬಿನೇಷನ್ ಅಲ್ಲಿ, ಗುಡ್ ಕಾಂಬಿನೇಷನ್ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ನಮ್ಗೆ ಸಿಗುವಂತದ್ದೇ ಗುಡ್ ನ್ಯೂಟ್ರಿಷನ್. ಇನ್ ಕೇಸ್ ಪುವರ್ ನ್ಯೂಟ್ರಿಷನ್ ಆಯ್ತು, ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ, ಅಥವಾ ಪೌಷ್ಟಿಕಾಂಶತೆ ಇರುವಂತ ಆಹಾರ ಸೇವನೆ ಮಾಡ್ತಾ ಇಲ್ಲ, ಅಂತ ಟೈಮಲ್ಲಿ ಏನಾಗತ್ತೆ ಪುವರ್ ನ್ಯೂಟ್ರಿಷನ್ ಇದ್ದಾಗ ಅಂತ ಹೇಳಿದ್ರೆ, ಎಲ್ಲಾರ್ಗೂ ಗೊತ್ತು, ಸುಸ್ತಾಗುವಂಥದ್ದು, ತಲೆನೋವು ಬರುವಂಥದ್ದು, ಅಥವಾ ತಲೆ ಸುತ್ತು ಬರುವಂಥದ್ದು, ಆಮೇಲೆ ನರ್ವಸ್ನೆಸ್, ಆಂಗ್ಸೈಟಿ ಆಗುವಂಥದ್ದು, ಯಾವುದೇ ಒಂದು ಕೆಲಸ ಮಾಡುವಾಗ ಕಾನ್ಸಂಟ್ರೇಷನ್ ಇರೋದಿಲ್ಲ, ಅವರಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುವಂಥದ್ದು, 100% ಪ್ರೊಡಕ್ಟಿವಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ, ಮಕ್ಕಳಾಗಿರ್ಲಿ ಅಡಲ್ಟ್ಸ್ ಆಗಿರ್ಲಿ. ಓದುವಾಗ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು, ಅದೇ ದೊಡ್ಡವರಿದ್ರೆ ಆಫೀಸಲ್ಲಿ ಅವರಿಗೆ 100% ವರ್ಕ್ ಪ್ರೊಡಕ್ಟಿವಿಟಿ ಕೊಡ್ಲಿಕ್ಕೆ ಆಗಲ್ಲ, ಬಾಡಿ ಪೇನ್ ಬರುವಂಥದ್ದು, ಇಂಥ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಅದು ಸ್ಟಾರ್ಟ್ ಆಗುವಂಥದ್ದು. ಪುವರ್ ನ್ಯೂಟ್ರಿಷನ್ ಇಂದ ಇದು ಚಿಕ್ಕ ಚಿಕ್ಕ ಹೆಲ್ತ್ ಇಶ್ಯೂಸ್ ನಮ್ಗೆ ಬರುವಂಥದ್ದು. ಸೊ ಇದು ಏನಾಗುತ್ತೆ, ಕೆಲವೊಂದ್ಸಲ ಚಿಕ್ಕ ಚಿಕ್ಕ ನ್ಯೂಟ್ರಿಷನಲ್ ಸಪ್ಲೈ ಯಾವಾಗ ನಮ್ಮ ಶರೀರದಲ್ಲಿ ಜಾಸ್ತಿ ನಾವು ಅದನ್ನ ರೆಕಗ್ನೈಸ್ ಮಾಡಲ್ಲ, ಆಗ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಶರೀರವನ್ನ ಎಫೆಕ್ಟ್ ಮಾಡುವಂಥದ್ದು, ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬರುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಸಪೋಸ್ ಯಾವುದೋ ಒಂದು ಪೇಷಂಟ್ಗೆ ಅಲರ್ಜಿ ಇರುತ್ತೆ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಮೆಡಿಸಿನ್ ಅಥವಾ ಏನೇ ಒಂದು ಡಸ್ಟ್ ಅಲರ್ಜಿ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಡಸ್ಟ್ ಅಲರ್ಜಿ ಇರುತ್ತೆ, ಅದಕ್ಕೆ ಮೆಡಿಸಿನ್ ತಗೊಂಡಿರಲ್ಲ, ಹೋಗ್ಲಿ ಬಿಡು, ಒಂದ್ಸಲ ಸೀನಿಂದ ಅವರಿಗೆ ಸ್ಟಾರ್ಟ್ ಆಗುವಂಥದ್ದು. ಯಾವುದೋ ಒಂದು ಮನೆ ಕ್ಲೀನ್ ಮಾಡ್ತಾರೆ, ಒಂದ್ಸಲ ಸೀನ್ತಾರೆ, ಅಥವಾ ಅವಾಗ ಯಾವಾಗೋ ಒಂದ್ಸಲ ಸೀನ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೇವೆ. ಇದು ಪುವರ್ ನ್ಯೂಟ್ರಿಷನ್ ಇಂದಾನು ಬಂದಿರೋ ಅಂತ ಚಾನ್ಸಸ್ ಅವರಿಗೆ ಇರಬಹುದು. ಸೊ ಇದನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೇವೆ, ಅದು ನಾವು ಜಾಸ್ತಿ ಮಾಡ್ಕೋತೇವೆ. ಈ 2 ವರ್ಷ ಆಗ್ಲಿ ಅಥವಾ 3 ವರ್ಷ ಆದ್ಮೇಲೆ ಅದು ಜಾಸ್ತಿ ಆಗುವಂಥದ್ದು. ಮುಂಚೆ ಒಂದ್ಸಲ ಸೀನ್ತಾ ಇದ್ರು, ಇವಾಗ 10 ಸಲ ಸೀನುವಂಥದ್ದು, ಅಥವಾ ಕಂಟಿನ್ಯೂಸ್ ಆಗಿ 30 ಸಲ ಸೀನುವಂಥದ್ದು. ಅದ್ರ ಜೊತೆ ಮೂಗಲ್ಲಿ ನೀರ್ ಬರುವಂಥದ್ದು, ಇರಿಟೇಷನ್ ಆಗುವಂಥದ್ದು, ಇಚಿಂಗ್ ಫೀಲಿಂಗ್ ಆಗುವಂಥದ್ದು. ಮತ್ತೆ ಅದನ್ನ ಕೆಲವೊಂದ್ಸಲ ಮೆಡಿಸಿನ್ ತಗೋತೇವೆ, ನೆಗ್ಲೆಕ್ಟ್ ಮಾಡ್ತೇವೆ. ಅವಾಗ ನಾವು ನಮ್ಮ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಏನಿದೆ ಅದಕ್ಕೆ ನಾವು ಕರೆಕ್ಟ್ ಮಾಡ್ಕೊಳ್ಳಲ್ಲ. ಅಂತ ಪ್ರಾಬ್ಲಮ್ ಇನ್ ಕೇಸ್ ಸಪೋಸ್ ಅದು
ಅವರಿಗೆ ಕಂಟ್ರೋಲ್ ಬರ್ತಾ ಇಲ್ಲ ಮೆಡಿಸಿನ್ ನಲ್ಲಿ, ಅಥವಾ ಯಾವುದೇ ತರಹದ ಟ್ರೀಟ್ಮೆಂಟ್ ತಗೊಂಡ್ರು ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಜರಿಗೆ ಬೇಕಾಗುತ್ತೆ. ಅಂತ ಪ್ರಾಬ್ಲಮ್ಸ್ ಜಾಸ್ತಿ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತ ಕಡಿಮೆ ಇರುವಾಗ ಏನ್ ಪ್ರಾಬ್ಲಮ್ ಇದೆ, ನ್ಯೂಟ್ರಿಷನ್ ಸಪ್ಲೈ ಸರಿ ಇದೆಯಾ ನಮ್ಮ ಶರೀರದಲ್ಲಿ, ಅಥವಾ ಯಾವುದೇ ಒಂದು ಚಿಕ್ಕ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆಯಾ ಅಂತ ಹೇಳಿ ಅದನ್ನ ನಾವು ಕರೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಶರೀರದಲ್ಲಿ ಪೌಷ್ಟಿಕಾಂಶತೆಯನ್ನ ನಾವು ಜಾಸ್ತಿ ಮಾಡ್ಕೋಬಹುದು. ಕೆಲವೊಂದ್ಸಲ ನಾವು ಆ ಸಿಂಪ್ಟಮ್ಸ್ ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದಾನೇ ಬಂದಿದ್ಯಾ ಅಂತ ನಾವು ನೋಡ್ಬೇಕಾಗುತ್ತೆ. ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಲಿ ನಾನು ಆಗ್ಲೇ ಹೇಳ್ದೆ, ಬಹಳಷ್ಟು ತರದ ನ್ಯೂಟ್ರಿಷನ್ ಇದೆ. ಪ್ರೋಟೀನ್ ಆಗ್ಲಿ, ಮಿನರಲ್ಸ್ ಆಗ್ಲಿ, ಕಾರ್ಬೋಹೈಡ್ರೇಟ್ಸ್ ಆಗ್ಲಿ, ಆಮೇಲೆ ಚಿಕ್ಕ ಚಿಕ್ಕ ಈ ಮಿನರಲ್ಸ್ ಆಗ್ಲಿ, ವಿಟಮಿನ್ಸ್ ಅಲ್ಲಿ ಬಹಳಷ್ಟು ತರಹದ ಇದೆ. ಎ, ಡಿ, ಇ, ಕೆ ಅಂತ ಬಹಳಷ್ಟು ವಿಟಮಿನ್ಗಳಿದೆ. ಸೊ ಅಂತದ್ದು ಪ್ರತಿಯೊಂದು ವಿಟಮಿನ್ ನಮ್ಮ ಶರೀರಕ್ಕೆ ಕರೆಕ್ಟ್ ಆಗಿ ಸಿಗ್ತಾ ಇದೆಯಾ, ಆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ನಮ್ಮ ಶರೀರದಲ್ಲಿ ಆಗ್ತಾ ಇದೆಯಾ, ಪರ್ಟಿಕ್ಯುಲರ್ ಒಂದೇ ಆ ನ್ಯೂಟ್ರಿಷನ್ ನಮ್ಮ ಶರೀರದಲ್ಲಿ ಕಡಿಮೆ ಆಗ್ತಿರುವಾಗ್ಲೂ ಒಂದೊಂದು ತರಹದ ಕಾಯಿಲೆಗಳು ಅಥವಾ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಪದೇ ಪದೇ ನಾವು ಹುಷಾರ್ ತಪ್ಪುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುವಂತದ್ದು. ಸೊ ಇದ್ರಿಂದ ಎಲ್ಲ ಏನಾಗುತ್ತೆ, ನಾನು ಆಗ್ಲೇ ಹೇಳ್ದೆ, ಚಿಕ್ಕ ಚಿಕ್ಕ ಕಾಯಿಲೆಗಳೆಲ್ಲ ದೊಡ್ಡ ಕಾಯಿಲೆಗೆ ಈಡಾಗುವಂಥದ್ದು. ಡಯಾಬಿಟಿಸ್ ಆಗ್ಲಿ, ಒಬೆಸಿಟಿ ಆಗ್ಲಿ, ಇನ್ಫರ್ಟಿಲಿಟಿ ಆಗ್ಲಿ, ಕೆಲವೊಂದ್ಸಲ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಕೂಡ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇನ್ ಕೇಸ್ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಆಗ ಅದು ಚಿಕ್ಕ ಸಿಂಪ್ಟಮ್ಸ್ ಇಂದ ದೊಡ್ಡ ಪ್ರಾಬ್ಲಮ್ ಆಗ್ಲಿಕ್ಕೆ ಕಾರಣ ಆಗುವಂಥದ್ದು. ಸ್ನೇಹಿತರೆ, ಇಂಡಿಯಾದಲ್ಲಿ ಒಂದು ಸರ್ವೆ ಆಗಿದೆ. ಆಲ್ಮೋಸ್ಟ್ 50% ಆಫ್ ದ ಚಿಲ್ಡ್ರನ್, ಅಂದ್ರೆ 50% ಅಷ್ಟು ಮಕ್ಕಳಲ್ಲಿ ನಾವು ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿನ ನೋಡ್ತೇವೆ ಅಂತ. ಸೊ ಇದು ಒಂದು ಬಹಳ ಸೀರಿಯಸ್ ಆಗಿರುವಂತಹ ಇಶ್ಯೂ. ಅದ್ರಲ್ಲೂ 10 ರಿಂದ 19 ವಯಸ್ಸಿನವರಲ್ಲೇನೆ WHO ರೆಕಗ್ನೈಸ್ ಮಾಡಿರುವಂತದ್ದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಬಹಳಷ್ಟು ಜನ ಮಕ್ಕಳಲ್ಲಿ ಆಗುವಂಥದ್ದು. ಅದರಲ್ಲೂ ಏಜ್ ಕ್ರೈಟೀರಿಯಾ ಬಂದು 10 ರಿಂದ 19 ವರ್ಷದಲ್ಲಿ ಅಂತ ಹೇಳ್ತಾರೆ. ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅವರು ರೆಕಗ್ನೈಸ್ ಮಾಡಿರುವಂತದ್ದು ಏನಂತ ಹೇಳಿದ್ರೆ, ಆಲ್ಮೋಸ್ಟ್ 5 ವರ್ಷದಿಂದ ಕೆಳಗಿರುವಂತ ಮಕ್ಕಳಲ್ಲಿ ಸಾವಾಗಕ್ಕೆ ಕಾರಣ ಕೂಡ ಇದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಥವಾ ಅಂಡರ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ. ಇವಾಗ ಏನೋ ಒಂದು ಕಾಯಿಲೆ ಆಗ್ತಾ ಇದೆ ಅಥವಾ ಏನೇ ಒಂದು ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳಿದ್ರೆ ನಾವ್ ಅದನ್ನ ಸರಿ ಮಾಡ್ಕೋಬಹುದು, ಹೌದಲ್ವಾ? ಇಲ್ಲಿ ಸಾವೇ ಆಗ್ತಾ ಇದೆ ಮಕ್ಕಳಲ್ಲಿ ನ್ಯೂಟ್ರಿಷನ್ ಸಪ್ಲೈ ಕಮ್ಮಿಯಾಗಿ, ಅಥವಾ ಅವರು ಗರ್ಭಕೋಶದಲ್ಲೇ ಇದ್ದಾಗ ಆ ತಾಯಿ ಗರ್ಭಿಣಿಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಕಡಿಮೆ ಆಗಿ, ಅದೊಂದು ಕಾರಣದಿಂದ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಇಡೀ ವರ್ಲ್ಡ್ ಅಲ್ಲಿ 5 ವರ್ಷದಿಂದ ಕೆಳಪಟ್ಟ ಮಕ್ಕಳು ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ತುಂಬಾ ಗಂಭೀರವಾದ ವಿಷಯ, ಹೌದಲ್ವಾ? ಅದ್ರಲ್ಲೂ ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳಿದ್ರೆ 53% ಇದೆ. ಸೊ ಇದು ಎಷ್ಟು ಜಾಸ್ತಿ ಅಲ್ವಾ? 50%ಗಿನ ಜಾಸ್ತಿ ಜನ ಮಕ್ಕಳು ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಒಂದು ಸೀರಿಯಸ್ ಪ್ರಾಬ್ಲಮ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಬೇರೆ ಬೇರೆ ಕಾಯಿಲೆಗಳು ಮಕ್ಕಳಲ್ಲಿ ನಾವು ನೋಡ್ತೇವೆ. ಯೂಶುವಲಿ 5 ವರ್ಷದಿಂದ ಕೆಳಪಟ್ಟವರಿಗೆ ನಿಮೋನಿಯಾ ಆಗ್ಲಿ, ಮೀಸಲ್ಸ್ ಆಗ್ಲಿ, ಅಥವಾ ಡಯೇರಿಯಾ, ಈ ತರ ಕಾಯಿಲೆಗಳು ಕೂಡ ಮಕ್ಕಳಲ್ಲಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದ್ರಲ್ಲೆಲ್ಲ ಡೆತ್ ರೇಟ್ ಬಹಳ ಕಡಿಮೆ ಇರುವಂತದ್ದು. 20% ಇಂದ ನಿಮೋನಿಯಾದಿಂದ 20% ಜನ ಸಾಯ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ ಅಂತ ಸ್ಟಡೀಸ್ ಇದೆ. ಬಟ್ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ 53% ಮಕ್ಕಳು ಸಾಯ್ತಾ ಇದ್ದಾರೆ ಅಂದ್ರೆ ಬಹಳ ಯೋಚನೆ ಮಾಡ್ಬೇಕಾಗಿರುವಂತ ವಿಷಯ. ಸೊ ಇನ್ನೊಂದು ಸ್ಟಡಿ ಹೇಳುತ್ತೆ, UN ರಿಪೋರ್ಟ್ ಅಲ್ಲಿ ಹೇಳುತ್ತೆ 40% ನಮ್ಮ ಈ ಅಡಲ್ಟ್ಸ್ ಅಲ್ಲಿ ಕಾಯಿಲೆಗಳು ಬರ್ತಿರೋದಿಕ್ಕೆ ಕಾರಣನೇ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ. ಸೊ ನಾನು ಆಗ್ಲೇ ಹೇಳ್ದೆ, ಒಂದು ಕಾಯಿಲೆಗಳು ಚಿಕ್ಕದಾಗಿ ಶುರು ಆಗಿ ಅದನ್ನ ನೆಗ್ಲೆಕ್ಟ್ ಮಾಡಿ ನಾವು ದೊಡ್ಡದಾಗ್ಲಿಕ್ಕೆ ಈಡ್ ಮಾಡ್ಕೋತೇವೆ. ಸೊ UN ರಿಪೋರ್ಟ್ ಏನ್ ಹೇಳತ್ತೆ ಅಂತ ಹೇಳಿದ್ರೆ 40% ಆಫ್ ದ ಅಡಲ್ಟ್ಸ್ ಅಲ್ಲಿ ಕಾಯಿಲೆಗಳು ಬರ್ತಿರೋದಕ್ಕೆ ಕಾರಣ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ. ಸೊ ನಾವ್ ಆಗ್ಲೇ ಓದಿದ್ವಿ ಅಥವಾ ನಿನ್ನೆ ಮೊನ್ನೆ ಎಲ್ಲ ನಾವು ಟ್ರೈನಿಂಗ್ ಅಲ್ಲಿ ನೋಡಿದ್ವಿ, ಯಾವುದೇ ಒಂದು ಕಾಯಿಲೆ ಬರ್ತಿದೆ ಅಥವಾ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಂದು ಸ್ಟ್ರೆಸ್ ಆಗ್ಲಿ ಅಥವಾ ಇಂಪ್ರಾಪರ್ ಡಯೆಟ್ ಆಗ್ಲಿ, ಕೆಲವೊಂದ್ಸಲ ಹೆರಿಡಿಟ್ರಿ ಅಂತೆಲ್ಲ ನಾವು ಓದಿದ್ವಿ. ಬಟ್ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಕೂಡ ಬಹಳಷ್ಟು ರೋಗಗಳು ಬರ್ತಿರೋವಂಥದ್ದು.
ಏನು ಹೆಲ್ದಿ ಡಯಟ್ ಅಂದ್ರೆ ನಮ್ಮ ಡಯಟ್ ಅಲ್ಲಿ ನಾವು ಸೇವನೆ ಮಾಡುವಂತ ಆಹಾರದಲ್ಲೆಲ್ಲ ಏನಿರ್ಬೇಕು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ ಬ್ಯಾಲೆನ್ಸ್ಡ್ ಕಾಂಬಿನೇಷನ್ ಅಲ್ಲಿ ನ್ಯೂಟ್ರಿಯೆಂಟ್ ಸಪ್ಲೈ ಇರಬೇಕು. ಏನಿದು ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ವಿಟಮಿನ್ಸ್ ಮತ್ತೆ ಮಿನರಲ್ಸ್. ಇದರಲ್ಲಿ ಬಹಳಷ್ಟು ನಾವು ಹೆಸರನ್ನ ನಾವು ದಿನ ಕೇಳಿರಲ್ಲ, ಅಥವಾ ಇದನ್ನೆಲ್ಲ ನೀವು ತಿಳ್ಕೊಂಡು ನೆನ್ಪಿಟ್ಕೋಬೇಕು ಅಂತ ಇಲ್ಲ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ಜ್ಞಾನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಇದು ಬಹಳಷ್ಟು ಇಂಪಾರ್ಟೆಂಟ್, ಹೌದಲ್ವಾ? ಸೊ ಏನಿದು, ಏನೇನಾಗುತ್ತೆ, ಇಷ್ಟೆಲ್ಲ ನ್ಯೂಟ್ರಿಷನ್ ನಮ್ಗೆ ಸಿಗೋದಿಲ್ಲ ಅಥವಾ ಇದೆಲ್ಲ ಬ್ಯಾಲೆನ್ಸ್ಡ್ ಫಾರ್ಮ್ ಅಲ್ಲಿ ನಮ್ಮ ಶರೀರದಲ್ಲಿ ಇರೋದಿಲ್ಲ ಅಥವಾ ಕಡಿಮೆ ಸೇವನೆ ಆಗ್ತಾ ಇದೆ, ನಮ್ಮ ಶರೀರ ಅಬ್ಸಾರ್ಬ್ ಮಾಡ್ಕೋತಿಲ್ಲ ಅಂತ ಹೇಳಿದ್ರೆ, ಸೊ ಏನಾಗುತ್ತೆ ಕೆಲವೊಂದ್ಸಲ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್ ಅನ್ನ ನಾವು ತಗೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಅಥವಾ ತಗೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಈ ಎಲ್ಲಾ ಪೌಷ್ಟಿಕಾಂಶತೆ ಬೇಕಾಗಿರೋ ಅಂಥದ್ದು ಸಿಗೋದಿಲ್ಲ. ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವ್ದು ಎಕ್ಸಾಂಪಲ್ ತಗೊಂಡಿದ್ದೇವೆ ನಮ್ಮ ನ್ಯೂಟ್ರಿಯೆಂಟ್ ಆಗಿ ಅಂತ ಹೇಳಿದ್ರೆ, ಜಿಂಕ್ ನ ಇಲ್ಲಿ ನಾವು ತಗೊಂಡಿದ್ದೇವೆ. ಜಿಂಕ್ ನಮ್ಮ ಶರೀರಕ್ಕೆ ಯಾಕೆ ಬೇಕು ಅಂತ ಹೇಳಿದ್ರೆ, ಪ್ರೋಟೀನ್ ಫಾರ್ಮೇಶನ್ಗೆ ಮತ್ತೆ DNA ಫಾರ್ಮೇಶನ್ಗೆ ಇದು ನಮ್ಗೆ ಬೇಕು. ಏನಿದು DNA ಅಂತ ಹೇಳಿದ್ರೆ, ಅದು ಪ್ರೋಟೀನ್ ಇನ್ಫಾರ್ಮೇಶನ್ ನ ಬಿಲ್ಡ್ ಕೊಡ್ಲಿಕ್ಕೆ ಅಥವಾ ನಮ್ಮ ಬಾಡಿನ ಬಿಲ್ಡ್ ಮಾಡ್ಲಿಕ್ಕೆ ಪ್ರೋಟೀನ್ ಬಹಳ ಮುಖ್ಯ ಅಂತ ನಾವು ಓದಿದ್ವಿ. ಪ್ರೋಟೀನ್ ಪೌಡರ್ ಓದಾಗ್ಲೂ ಕೂಡ ನಾವು ಬಹಳಷ್ಟು ಪ್ರೋಟೀನ್ ಬಗ್ಗೆ ಮಾತಾಡಿದೀವಿ. ಏನಾಗುತ್ತೆ, ಅಮೈನೋ ಆಸಿಡ್ಸ್ ಇರುತ್ತೆ, 9 ಅಮೈನೋ ಆಸಿಡ್ಸ್ ಇರುತ್ತೆ, 20 ಅಮೈನೋ ಆಸಿಡ್ಸ್ ನಮ್ಮ ಶರೀರಕ್ಕೆ ಬೇಕು. ಅದ್ರಲ್ಲಿ 9 ಅಂತೂ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಎಲ್ಲ ನಾವು ಓದಿದ್ವಿ, ಹೌದಲ್ವಾ? ಸೊ ಇಷ್ಟು ಅಮೈನೋ ಆಸಿಡ್ಸ್ ನಮ್ಮ ಶರೀರಕ್ಕೆ ಸಿಗೋದಿಲ್ಲ. ಸೊ ಪ್ರೋಟೀನ್ ಸಪ್ಲಿಮೆಂಟ್ಸ್ ನಾವು ತಗೋಬೇಕಾಗತ್ತೆ ಅಂತ ಕೂಡ ನಾವು ಓದಿದ್ವಿ. ಏನಾಗುತ್ತೆ ಈ ಜಿಂಕ್ ನಮ್ಮ ಶರೀರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ ಅಂತ ಹೇಳಿದಾಗ, ಮೆಂಟಲ್ ರಿಟಾರ್ಡೇಷನ್ ಆಗುವಂತ ಚಾನ್ಸಸ್ ಮಕ್ಕಳಲ್ಲಿ ಬಹಳ ಜಾಸ್ತಿ ನೋಡುವಂಥದ್ದು. ಕೆಲವೊಂದ್ಸಲ ಅಡಲ್ಟ್ಸ್ ಅಲ್ಲಿ ಅದು ಡಿಪ್ರೆಷನ್ಗೆ, ಆಂಗ್ಸೈಟಿಗೆ ಲೀಡ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾವಾಗ ನಮ್ಮ ನ್ಯೂಟ್ರಿಯೆಂಟ್ ಸಪ್ಲೈ, ಜಿಂಕ್ ನ್ಯೂಟ್ರಿಯೆಂಟ್ ಸಪ್ಲೈ ನಮ್ಮ ಶರೀರಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ, ಆಗ ಈ ಸಿಂಪ್ಟಮ್ಸ್ ಅನ್ನೆಲ್ಲ ನಾವು ನೋಡ್ತೇವೆ. ಏನು, ಎಷ್ಟು ಬೇಕು ಜಿಂಕ್? ಒಂದು ಹೆಲ್ದಿ ಅಡಲ್ಟಿಗೆ ಜಿಂಕ್ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳಿದ್ರೆ 11 mg ಆಫ್ ಜಿಂಕ್ ಪರ್ ಡೇ ಅಂತ ಹೇಳ್ತೇವೆ. 11 mg ಅಷ್ಟೇನಾ ಮೇಡಮ್ ಅಂತ ಅನ್ಸುತ್ತೆ ಕೇಳಿದಾಗ, ಯಾಕೆಂದ್ರೆ ಅದು ಮಿಲಿಗ್ರಾಮ್ಸ್ ಅಲ್ಲಿ ಇದೆ. ಬಟ್ 11 mg ನಾವು ಸೇವನೆ ಮಾಡಿರುವಂತ ಆಹಾರದಲ್ಲಿ ದಿನ ನಮಗ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಯಾವ್ಯಾವ ಆಹಾರದಲ್ಲಿ ಇದು ಇದೆ ಅಂತ ಹೇಳಿದ್ರೆ, ಯೂಶಲಿ ಪಾಲಕ್ಕು ಆಮೇಲೆ ಮೂಲಂಗಿಲಿ ಇದು ಇದೆ ಅಂತ ಹೇಳ್ತೇವೆ. ಬಟ್ ಆ ಎರಡು ಇದ್ರಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿದ್ರೆ, ಪಾಲಕ್ಕಲ್ಲಿ 100 ಗ್ರಾಮ್ ಪಾಲಕ್ಕಲ್ಲಿ ಅರೌಂಡ್ 0.8 mg ಆಫ್ ಜಿಂಕ್ ಇದೆ ಅಂತ ಹೇಳ್ತೇವೆ. ಹಂಗೆ ನೋಡಿದ್ರೆ ನಿಮ್ಗೆ 11 mg ಅಷ್ಟು ಜಿಂಕ್ ನಮ್ಮ ಶರೀರಕ್ಕೆ ಒಂದು ದಿನಕ್ಕೆ ಬೇಕು ಅಂತ ಹೇಳಿದ್ರೆ 1.5 kg ಅಷ್ಟು ಸ್ಪಿನಚ್ ಅಥವಾ ಪಾಲಕ್ನ ನೀವು ಪ್ರತಿ ದಿನ ಸೇವನೆ ಮಾಡ್ಬೇಕಂತ ಹೇಳ್ತಾರೆ. ಸೊ ಇದು ಸಾಧ್ಯನಾ? ಮೂಲಂಗಿಗೆ ಬಂದ್ರೆ ಆಲ್ಮೋಸ್ಟ್ 0.28 mg ಅಷ್ಟೇ ಜಿಂಕು ಆ ರ್ಯಾಡಿಶ್ ಅಲ್ಲಿ, 100 ಗ್ರಾಮ್ಸ್ ಆಫ್ ರ್ಯಾಡಿಶ್ ಅಲ್ಲಿ ಮೂಲಂಗಿಲಿ ಇದೆ ಅಂತ ಸ್ಟಡಿ ಹೇಳುತ್ತೆ. ಸೊ ಆ ಪ್ರಕಾರ ನೀವು ಮೂಲಂಗಿನ ಪರ್ ಡೇ ಅಂದ್ರೆ ಪ್ರತಿ ದಿನ 4 kg ಅಷ್ಟು ಸೇವನೆ ಮಾಡೋದು. ಇದು ಸಾಧ್ಯನಾ? ಫಸ್ಟ್ ಆಫ್ ಆಲ್ ಮೂಲಂಗಿ ಮಾಡಿದ್ರೇನೆ ಅಥವಾ ವೆಜಿಟೇಬಲ್ ತರಕಾರಿನೇ ಕೆಲವೊಂದ್ ಜನ ಇಷ್ಟ ಪಡೋದಿಲ್ಲ ಅಥವಾ ಅವರ ಆಹಾರದಲ್ಲಿ ಅದು ಇನ್ಕ್ಲೂಡೇ ಮಾಡ್ಕೊಳಲ್ಲ, ಹೌದಲ್ವಾ? ಸೊ ಅದ್ರಲ್ಲಿ ನೀವು 4 kg ಒಂದಿನ ತಗೋತೇವೆ ಅಂದ್ರೆ ಇದು ಸಾಧ್ಯವಾಗುವಂತದ್ದ? ಸೊ ಖಂಡಿತ ಇದು ಸಾಧ್ಯ ಆಗುವಂಥದ್ದಲ್ಲ. ನನಗೂ ತಗೊಳ್ಲಿಕ್ಕಾಗಲ್ಲ, ಮತ್ತೆ ನಿಮ್ಗಳಿಗೂ ಇದು ತಗೊಳಕ್ಕೆ ಸಾಧ್ಯ ಆಗಲ್ಲ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುವಂಥದ್ದು. ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಏನಾಗುತ್ತೆ, ನೇಲ್ಸ್ ಎಲ್ಲ ತುಂಬಾ ಕಟ್ ಆಗುವಂಥದ್ದು ಅಥವಾ ಕ್ರ್ಯಾಕ್ಸ್ ಬರುವಂಥದ್ದು, ತುಂಬಾ ಸುಸ್ತಾಗುವಂಥದ್ದು, ಹೇರ್ ಫಾಲ್ ಆಗುವಂಥದ್ದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ, ಜಾಯಿಂಟ್ ಪೇನ್ ಬರುವಂಥದ್ದು. ಯೂಶಲಿ ಆರ್ಥೋ ರಿಲೇಟೆಡ್, ಜಾಯಿಂಟ್ಸ್ ಬೋನ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಾಬ್ಲಮಿಗೆ ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಂಡಿರೋ ಅಂಥದ್ದನ್ನ ಕೇಳಿರ್ತೀರಾ ಅಥವಾ ನೋಡಿರ್ತೀರಾ, ಹೌದಲ್ವಾ? ಸೊ ಅವಾಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್, ರಿಕೆಟ್ಸ್ ಆಗ್ಲಿ, ಜಾಯಿಂಟ್ ಪೇನು, ಈ ತರ ಪ್ರಾಬ್ಲಮ್ಸ್ ಎಲ್ಲ ನೋಡ್ಬೋದು ನಾವು. ಇನ್ನೊಂದು ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ
ಅನಿಮಿಯಾ ಬಗ್ಗೆ ಮಾತಾಡಿದಾಗ, ನಾವು ಫೀಲಿಂಗ್ ಬಗ್ಗೆ ಮಾತಾಡಿದಾಗ ಕೂಡ ಐರನ್ ಡಿಫಿಷಿಯನ್ಸಿ ಬಗ್ಗೆ ನಾವು ಮಾತಾಡಿದ್ವಿ. ತುಂಬಾ ಸುಸ್ತಾಗುವಂಥದ್ದು, ಟಯರ್ಡ್ನೆಸ್ ಆಗುವಂಥದ್ದು, ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಮೂಡಿರಲ್ಲ, ತುಂಬಾ ದೂರ ನಡಿಲಿಕ್ಕೆ ಸಾಧ್ಯ ಆಗಲ್ಲ, ಉಸಿರು ಕಟ್ಟೋ ಹಾಗೆ ಆಗುವಂತ ಫೀಲಿಂಗು, ಬಹಳ ಬೇಜಾರು, ಆಂಗ್ಸೈಟಿ, ಹೇರ್ ಫಾಲ್ ಆಗುವಂಥದ್ದು, ಪದೇ ಪದೇ ತಲೆನೋವು ಬರುವಂಥದ್ದು, ಆಮೇಲೆ ನಡಿಯಕ್ಕೆ ಶಕ್ತಿ ಇಲ್ಲ ಅನ್ನೋ ಥರದ್ದೆಲ್ಲ, ತಲೆ ಸುತ್ತು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ನಾವು ಐರನ್ ಡಿಫಿಷಿಯನ್ಸಿನಲ್ಲಿ ಓದಿದ್ವಿ, ಹೌದಲ್ವಾ? ಈ ತರ ಕಾಮನ್ ಆಗಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿನಲ್ಲಿ ಬಹಳಷ್ಟು ಡಿಫಿಷಿಯನ್ಸಿನ ವರ್ಲ್ಡ್ ವೈಡ್ WHO ಎಲ್ಲ ರೆಕಗ್ನೈಸ್ ಮಾಡಿದ್ದಾರೆ. ಯಾವ್ದ್ಯಾವ್ದು ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟು ಲೈಕ್ ವಿಟಮಿನ್ ಆಗ್ಲಿ ಅಥವಾ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿಯಿಂದ ಏನೇನ್ ಪ್ರಾಬ್ಲಮ್ ಆಗತ್ತೆ ಒಬ್ರು ಮನುಷ್ಯರಲ್ಲಿ ಅಂತ ಅದು ಸರ್ವೆ ಮಾಡಿ ಆ ಡಿಸೀಸ್ಗಳನ್ನ ನೇಮ್ ಕೂಡ ಮಾಡಿರೋಂಥದ್ದು. ಸೊ ವಿಟಮಿನ್ ಡಿ ಕಡಿಮೆ ಆಯ್ತು ಅಂದ್ರೆ ರಿಕೆಟ್ಸ್ ಅಂತ ಹೇಳ್ತೇವೆ, ವಿಟಮಿನ್ ಬಿ ಕಡಿಮೆ ಆಯ್ತು ಅಂದ್ರೆ ಬೆರಿ ಬೆರಿ ಅಂತ ಹೇಳ್ತೇವೆ, ಕಣ್ ಕಾಣೋದಿಲ್ಲ ಅಥವಾ ನೈಟ್ ಕಾಣೋದಿಲ್ಲ, ವಿಟಮಿನ್ ಎ ಡಿಫಿಷಿಯನ್ಸಿ ಇತ್ತು ಅಂದ್ರೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ಅವಾಗ ಕ್ಯಾರೆಟ್ ಎಲ್ಲ ಜಾಸ್ತಿ ತಿನ್ನಿ ಅಂತ ನೀವು ಹೇಳಿರೋದನ್ನ ಕೇಳಿರ್ತೀರ, ಕಣ್ಣಿಗೆ ಒಳ್ಳೇದು ಅಂತ, ಹೌದಲ್ವಾ? ಸೊ ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ಸಪ್ಲೈ ನಮ್ಮ ಶರೀರಕ್ಕೆ ಬೇಕು ಅನ್ನೋ ಅರ್ಥದಲ್ಲಿ ಅವರೆಲ್ಲ ಹೇಳಿರೋಂಥದ್ದು. ಸೊ ಈ ತರ ಬೇರೆ ಬೇರೆ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಪ್ರಾಬ್ಲಮ್ ಆಗ್ತಿರೋದನ್ನ ನಾವು ತಡೆಗಟ್ಟೋದು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಶರೀರದಲ್ಲಿ ಅಥವಾ ನಮ್ಮ ಊಟದಲ್ಲಿ ಆ ನ್ಯೂಟ್ರಿಷನ್ ಸಪ್ಲೈನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ನಾನು ಫ್ಯಾಟ್ ಅಂತ ಎಲ್ಲ ಹೇಳ್ದೆ, ವಿಟಮಿನ್ ಎಲ್ಲಿದೆ, ಬೇರೆ ಬೇರೆ ತರಹದ ವಿಟಮಿನ್ಗಳಿದೆ, ಮ್ಯಾಗ್ನೀಷಿಯಂ, ಜಿಂಕ್ ಎಲ್ಲ ಇದೆ ಅಂತ ಹೇಳ್ದೆ. ಇದೆಲ್ಲಾನು ನಮ್ಮ ಶರೀರದಲ್ಲಿ ಬರೀ ಆಹಾರದಿಂದಾನೇ ಸಿಗುತ್ತಾ, ಅಥವಾ ನಾವು ಸೇವನೆ ಮಾಡಿದ ಆಹಾರದಲ್ಲೇ ನಾವು ಇಷ್ಟನ್ನು ಪೌಷ್ಟಿಕಾಂಶತೆನ ತಗೋಬಹುದಾ ಅಂತ ಹೇಳಿದ್ರೆ, ಅದಕ್ಕೆ ಖಂಡಿತ ಅದು ಕಷ್ಟ ಆಗುವಂಥದ್ದು. ಯಾಕೆ ನ್ಯೂಟ್ರಿಷನ್ ಬೇಕು ನಮ್ಮ ಶರೀರಕ್ಕೆ? ಎಲ್ಲಾರ್ಗೂ ಗೊತ್ತು, ಹೆಲ್ದಿಯಾಗಿ ಇರ್ಬೇಕು, ನಾವು ನಮ್ಮ ದಿನನಿತ್ಯದ ಕೆಲ್ಸಗಳನ್ನ ಮಾಡ್ಕೋಬೇಕು, ನಮ್ಮ ದಿನಚರಿಯನ್ನ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ಊಟದಿಂದಾನೇ ನಮ್ಗೆ ಅದು ಸಿಗುವಂಥದ್ದು. ಅದೇ ನಮ್ಮ ನ್ಯೂಟ್ರಿಷನ್ ಇಂದ ಸಿಗುವಂಥದ್ದೇ ಅದು ಎನರ್ಜಿ. ಸೊ ಈ ನ್ಯೂಟ್ರಿಷನ್ ಇತ್ತು ಅಂತ ಹೇಳಿದ್ರೇನೆ ನಾವು ನಮ್ಮ ದಿನಗನ ಸಾಗಿಸ್ಲಿಕ್ಕೆ ಆಗುವಂಥದ್ದು, ಹೌದಲ್ವಾ? ಸೊ ನ್ಯೂಟ್ರಿಷನ್ ಇಲ್ಲ, ಏನೇ ಶಕ್ತಿ ಇಲ್ಲ, ಎನರ್ಜಿ ಇಲ್ಲ ಅಂತ ಹೇಳಿದ್ರೆ ನಾವ್ ಅದನ್ನ ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಅಥವಾ ನಮ್ಮ ದಿನಚರಿಯನ್ನ ಪಾಲಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಈ ನ್ಯೂಟ್ರಿಷನ್ ಅನ್ನೋದು ಪೆಟ್ರೋಲ್ ತರ ಕೆಲಸ ಮಾಡುವಂಥದ್ದು, ಫ್ಯೂಯಲ್ ತರ ಕೆಲಸ ಮಾಡುತ್ತೆ ನಮ್ಮ ಶರೀರಕ್ಕೆ. ಹೇಗೆ ಗಾಡಿಗೆ ಪೆಟ್ರೋಲ್ ಇಲ್ದಿರ ಗಾಡಿ ಓಡೋದಿಲ್ಲ, ಹಂಗೆ ನಮ್ಮ ಶರೀರ ಕೂಡ ನ್ಯೂಟ್ರಿಷನ್ ಇಲ್ದಿರ, ಎನರ್ಜಿ ಇಲ್ದಿರ ಇದು ಓಡೋದಿಲ್ಲ. ಸೊ ಆಗ್ಲೇ ಫಸ್ಟ್ ಟೈಮೇ ನಾವು ಮಾತಾಡಿದ್ವಿ ಅಥವಾ ನಾನು ಹೇಳ್ದೆ, ಟು ಸ್ಟೇ ಅಲೈವ್, ನಾವು ಜೀವನವನ್ನ ನಡೆಸ್ಲಿಕ್ಕೆನೆ ನಮ್ಗೆ ಈ ನ್ಯೂಟ್ರಿಷನ್ ಅವಶ್ಯಕತೆ ಇದೆ. ಪ್ರತಿ ಸೆಲ್ ಅಲ್ಲೂ ನಮ್ಗೆ ನ್ಯೂಟ್ರಿಷನ್ ಅವಶ್ಯಕತೆ ಇರೋವಂಥದ್ದು. ಯಾಕೆ ಅಂದ್ರೆ ಆ ಸೆಲ್ ಲೆವೆಲ್ ಅಲ್ಲೇ ನಮಗೆ ಬ್ಲಡ್ ಸಪ್ಲೈ ಆಗುವಂಥದ್ದು, ಎನರ್ಜಿ ಎಕ್ಸ್ಚೇಂಜ್ ಆಗುವಂಥದ್ದು, ಆಕ್ಸಿಜನ್ ಕೂಡ ಅಲ್ಲಿ ಸಪ್ಲೈ ಆಗುವಂಥದ್ದು ಎಲ್ಲ ನಮ್ಗೆ ಸೆಲ್ಸ್ ಅಲ್ಲೇನೆ ಹೌದಲ್ವಾ? ಸೊ ಆಕ್ಟಿವ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ ಗುಡ್ ನ್ಯೂಟ್ರಿಷನ್ ಬೇಕು. ಯಾವಾಗ ನಾವು ಆಕ್ಟಿವ್ ಇರಲ್ಲ, ಬಹಳ ಸುಸ್ತಾಗಿ ಇರ್ತೇವೆ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಕಡಿಮೆ ನ್ಯೂಟ್ರಿಷನ್ ಸಿಗ್ತಾ ಇದೆ ಅಂತ ಅರ್ಥ. ಈ ಇಮ್ಯುನಿಟಿ ಬಿಲ್ಡಪ್ ಮಾಡ್ಕೊಳ್ಳಿಕ್ಕೆ, ಆಮೇಲೆ ರೋಗಗಳನ್ನ ನಾವು ಬರ್ದಲ್ಲೇ ಇರೋ ತರ ನೋಡ್ಕೊಳ್ಳಿಕ್ಕೆ ಕೂಡ ನಮ್ಗೆ ನ್ಯೂಟ್ರಿಷನ್ ಅವಶ್ಯಕತೆ ಇದೆ. ಸೊ ಓವರ್ ಆಲ್ ಏನು ಅಂತ ಹೇಳಿದ್ರೆ, ನಾವು ಜೀವನ ಸಾಗಿಸ್ಲಿಕ್ಕೆನೆ ನಮ್ಗೆ ಈ ನ್ಯೂಟ್ರಿಷನ್ ಅವಶ್ಯಕತೆ ಇರುವಂತದ್ದು. ಸೊ ಅದಕ್ಕೋಸ್ಕರ ಆನ್ ಅಂಡ್ ಆನ್ ಅವರು ನ್ಯೂಟ್ರಿ ಲೈಫ್ ಅನ್ನೋ ಒಂದು ಪ್ರಾಡಕ್ಟ್ ಅನ್ನ ತಂದಿರುವಂತದ್ದು, ನಮ್ಮ ಶರೀರದಲ್ಲಿ ಒಂದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ನ ಕಾಪಾಡ್ಲಿಕ್ಕೆ. ಸೊ ಇದ್ರಲ್ಲಿ 2 ಫ್ಲೇವರ್ಸ್ ಇದೆ, ಮ್ಯಾಂಗೋ ಮತ್ತೆ ವೆನಿಲಾ. ನಾನು ಆಗ್ಲೇ ಹೇಳ್ದೆ, ಈ ಆನ್ ಅಂಡ್ ಆನ್ ನ್ಯೂಟ್ರಿ ಲೈಫ್ ಅಲ್ಲಿ ಪ್ರೋಟೀನ್ಸು, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸು, ಮಿನರಲ್ಸು, ಯಾವ್ದು ನಮ್ಮ ಶರೀರಕ್ಕೆ ಪೌಷ್ಟಿಕಾಂಶತೆ, ನ್ಯೂಟ್ರಿಯೆಂಟ್ ಅವಶ್ಯಕತೆ ಇದೆ, ಆಮೇಲೆ ಯಾವ್ದು ಲ್ಯಾಕ್ ಆಗತ್ತೆ, ನಮ್ಮ ಡಯಟ್ ಇಂದ ನಮ್ಗೆ ಯಾವ್ದು ಸಿಗೋದಿಲ್ಲ, ಅದನ್ನ ಕೊಡ್ಲಿಕ್ಕೆ ಇದು ಹೆಲ್ಪ್ ಆಗುವಂಥದ್ದು. ಆಮೇಲೆ ಇದು ಸೈಂಟಿಫಿಕಲಿ ಡೆವಲಪ್ ಆಗಿರುವಂಥದ್ದು. ಈಗಿನ ದಿನ ಶೈಲಿಯಲ್ಲಿ, ಈಗಿನ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ, ಈಗಿರುವಂತ ಸೈಂಟಿಫಿಕ್ ಟೆಕ್ನಾಲಜಿನ ಉಪಯೋಗಿಸಿ ಕೊಟ್ಟಿರುವಂಥದ್ದೇ ಆನ್ ಅಂಡ್ ಆನ್ ನ ನ್ಯೂಟ್ರಿ ಲೈಫ್. ಸೊ ಏನಾಗುತ್ತೆ, ಇವಾಗ ಆಗಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ನಮ್ಮ ಎನರ್ಜಿ ಲೆವೆಲ್ ಹೇಗಿತ್ತು, ಅಥವಾ ನಾವು ಹೇಗೆ ಕೆಲಸ ಮಾಡ್ತಿದ್ವಿ, ಎಷ್ಟು ಪೌಷ್ಟಿಕಾಂಶತೆ ನಮ್ಗೆ ಅವಶ್ಯಕತೆ ಇತ್ತು, ಅದನ್ನೆಲ್ಲ ಸ್ಟಡಿ ಮಾಡಿ, ಸೊ ಅದರ ಬೇಸಿಸ್ ಮೇಲೆ ನಮ್ಮ ನ್ಯೂಟ್ರಿ ಲೈಫ್ ಬಂದಿರುವಂಥದ್ದು.
ಕೊಟ್ಟಿರುವಂಥದ್ದು. ಸೊ ಇದ್ರದ್ದು ಎಷ್ಟೆಷ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂ ಒಬ್ರು ಮನುಷ್ಯರಿಗೆ ಅವರ ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ಸಿಗೋದಿಲ್ಲ, ಒಬ್ರಿಗೆ ಒಂದು ದಿನದಲ್ಲಿ ಎಷ್ಟು ಬೇಕು ಅಷ್ಟೆಲ್ಲ ಈ ನ್ಯೂಟ್ರಿ ಲೈಫ್ ಅಲ್ಲಿ ಇರುವಂಥದ್ದು. ಏನೇನ್ ಬೆನಿಫಿಟ್ ನ್ಯೂಟ್ರಿ ಲೈಫ್ ಇಂದ, ನಾವು ಅದನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ನಮ್ಮ ಶರೀರದ ಇಮ್ಯುನಿಟಿನ ಇದು ಹೆಚ್ಚು ಮಾಡುತ್ತೆ. ಯಾವಾಗ ನಮ್ಮ ಶರೀರದಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಸರಿ ಪ್ರಮಾಣದಲ್ಲಿ ಸಿಗ್ತಾ ಇರುತ್ತೆ, ಅವಾಗ ನಮ್ಮ ಶರೀರ ಸರಿಯಾಗಿ ಕೆಲಸ ಮಾಡ್ತಿರುತ್ತೆ. ಸೊ ಯಾವುದೇ ಒಂದು ಇಮ್ಯುನಿಟಿ ಬೂಸ್ಟರ್ ಆಗ್ಲಿ ಅಥವಾ ರೋಗ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ತಡೆಗಟ್ಟುವ ಶಕ್ತಿ ನಮ್ಮ ಶರೀರಕ್ಕೆ ಇದು ಕೊಡುವಂಥದ್ದು. ನಮ್ಮ ಶರೀರಕ್ಕೆ ಎನರ್ಜಿ ಮತ್ತೆ ಸ್ಟ್ರೆಂತ್ ಅನ್ನ ಕೊಡುತ್ತೆ. ಯಾವಾಗ ಅದು ನ್ಯೂಟ್ರಿಷನ್ ಕಂಪ್ಲೀಟ್ ಡಯಟ್ ಆಗಿ ನಮ್ಗೆ ಸಿಗುತ್ತೆ, ಆವಾಗ ನಮ್ಮ ಎಲ್ಲಾ ಸೆಲ್ಸ್ ಅಲ್ಲೂ ಬ್ಲಡ್ ಸಪ್ಲೈ ಚೆನ್ನಾಗುವಂಥದ್ದು, ಎನರ್ಜಿ ಸಪ್ಲೈ ಸರಿಯಾಗುವಂಥದ್ದು, ಅವಾಗ ನಮ್ಮ ಶರೀರಕ್ಕೆ ಶಕ್ತಿ ಬರುವಂಥದ್ದು. ಯಾವಾಗ ನಾವು ನಮ್ಮ ಶರೀರಕ್ಕೆ ಫುಡ್ ನ ಕರೆಕ್ಟ್ ಪ್ರಮಾಣದಲ್ಲಿ ಕೊಡ್ತೀವಿ, ನ್ಯೂಟ್ರಿಷನ್ ಕರೆಕ್ಟ್ ಪ್ರಮಾಣದಲ್ಲಿ ಕೊಡ್ತೀವಿ, ಅವಾಗ ನಮ್ಗೆ ಸ್ಟ್ರೆಂತ್ ಸಿಕ್ಕುವಂಥದ್ದು. ಸೊ ಇದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂದ್ರೆ ನಮ್ಮ ಶರೀರಕ್ಕೆ ಎಷ್ಟು ಬೇಕು ಸಮ ಪ್ರಮಾಣದಲ್ಲಿ ನ್ಯೂಟ್ರಿಷನ್ ಸಪ್ಲೈ, ಅದನ್ನ ಈ ನ್ಯೂಟ್ರಿ ಲೈಫ್ ಇಂದ ನಮ್ಗೆ ಸಿಗುವಂಥದ್ದು. ಪ್ರೋಟೀನ್ ಅನ್ನ ಕೂಡ ಇದು ಕೊಡುತ್ತೆ. ನಮ್ಮಲ್ಲಿ ಈ ಆಕ್ಸಿಜನ್ ಸಪ್ಲೈ ಕೂಡ ಇದು ಇನ್ಕ್ರೀಸ್ ಮಾಡುವಂಥದ್ದು. ಬ್ಲಡ್ ಸಿಸ್ಟಮ್ ಅಲ್ಲಿ, ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಆಕ್ಸಿಜನ್ ಸರಿ ಪ್ರಮಾಣದಲ್ಲಿ ನಮ್ಮ ಪೂರ್ತಿ ಶರೀರಕ್ಕೆ ಸರ್ಕ್ಯುಲೇಟ್ ಆಗ್ತಿರೋದಕ್ಕೆ ಇದು ಒಂದು ಹೆಲ್ಪ್ ಮಾಡುವಂಥದ್ದು. ಆಮೇಲೆ ವಿಟಮಿನ್ಸ್ ಎಲ್ಲ ಎಷ್ಟು ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಈ ನ್ಯೂಟ್ರಿ ಲೈಫ್ ನಮ್ಗೆ ಕೊಡುವಂಥದ್ದು. ಕೆಲವೊಂದ್ಸಲ ನಾನು ಆಗ್ಲೇ ಹೇಳ್ದೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ಲಿ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ಲಿ, ಈ ಜಿಂಕ್ ಆಗ್ಲಿ ಅಥವಾ ಕ್ಯಾಲ್ಸಿಯಂ ಆಗ್ಲಿ, ಇಷ್ಟು ದಿನಕ್ಕೆ ನಮ್ಗೆ ಇಷ್ಟು ಬೇಕು ಅಂತ ನಾವು ಅದನ್ನ ನೋಡಿ ತಗೊಳ್ತಾ ಇರಲ್ಲ ನಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ ಅಥವಾ ನಮ್ಮ ಊಟದಲ್ಲಿ. ಸೊ ಅದನ್ನೆಲ್ಲ ಇದು ನಮ್ಗೆ ನ್ಯೂಟ್ರಿ ಲೈಫ್ ಕೊಡುವಂಥದ್ದು. ಇನ್ನ ಏನು ಬೆನಿಫಿಟ್ ಆಗತ್ತೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ, ಕೆಲವೊಂದು ಮಕ್ಕಳಲ್ಲಿ ಇದು ಬಹಳ ಕೇಳ್ತಾರೆ, ಅವರ ತಾಯಂದ್ರಾಗ್ಲಿ ಅಥವಾ ಪೇರೆಂಟ್ಸ್ ಆಗ್ಲಿ, ಏನು ಅಂತ ಹೇಳಿದ್ರೆ ತುಂಬಾ ವೇಟ್ ಗೇನ್ ಆಗ್ತಾ ಇಲ್ಲ ಅಥವಾ ಬೆಳಿತಾ ಇಲ್ಲ, ಅವಾಗ ಅವನ್ಗೆ ಏನಾದ್ರು ಸಪ್ಲಿಮೆಂಟ್ಸ್ ಕೊಡಿ, ಏನಾದ್ರು ಕುಡಿಯಕ್ ಕೊಡಿ ಅಂತ ಕೇಳ್ತಾರೆ, ಹೌದಲ್ವಾ? ಸೊ ಅಂತ ಟೈಮಲ್ಲಿ ನೀವು ಅವರಿಗೆ ಇದನ್ನ ರೆಕಮೆಂಡ್ ಮಾಡ್ಬೋದು. ಯಾವಾಗ ಆ ಮಕ್ಕಳಲ್ಲಿ ನಾವು ಗ್ರೋತ್ ರಿಟಾರ್ಡೇಷನ್ ನೋಡ್ತೀವಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಅವರ ವಯಸ್ಸಿಗೆ ತಕ್ಕಂಗೆ ಅವರ ಬೆಳವಣಿಗೆ ಆಗ್ತಾ ಇಲ್ಲ, ಅಂತದನ್ನ ಇದು ಕಡಿಮೆ ಮಾಡುತ್ತೆ. ಕೆಲವೊಂದ್ಸಲ ಇದು ಇನ್ಫರ್ಟಿಲಿಟಿನ ಕೂಡ ಕಡಿಮೆ ಮಾಡುತ್ತೆ. ಯಾರಿಗೆ ಮಕ್ಳು ಆಗ್ತಾ ಇಲ್ಲ ಅಂತವರಿಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಆಗ್ತಾ ಇದ್ರೆ ಆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿನ ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಮಾಡಿ ಇನ್ಫರ್ಟಿಲಿಟಿನ ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ವೀಕ್ನೆಸ್, ಅನಿಮಿಯಾ, ಬಹಳ ಸುಸ್ತು, ಫ್ಯಾಟಿಗು, ಟಯರ್ಡ್ನೆಸ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ನಮ್ಮ ಕಣ್ಣಿಗೆ, ಸ್ಕಿನ್ನಿಗೆ, ಮತ್ತೆ ಕೆಲವೊಂದ್ಸಲ ಸೆಕ್ಷುವಲ್ ಫಂಕ್ಷನಿಂಗ್ ಸರಿಯಾಗಿ ಆಗ್ತಾ ಇಲ್ಲ, ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಆ ಪ್ರಾಬ್ಲಮ್ಸ್ ಏನಾದ್ರು ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಯಾರಿಗೆ ಕೊಡ್ಬೇಕು ನ್ಯೂಟ್ರಿ ಲೈಫ್ ಅಂತ ಹೇಳಿದ್ರೆ, 4 ವರ್ಷದಿಂದ ಮೇಲ್ಪಟ್ಟವರಿಗೆ ನೀವು ಇದನ್ನ ಕೊಡ್ಬೋದು. ಈ ನ್ಯೂಟ್ರಿ ಲೈಫ್ ಬಂದು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ಅವ್ರಿಗೆ ನೀವು ಅವರ ಫಿಸಿಕಲ್ ಗ್ರೋತ್ ಮತ್ತೆ ಮೆಂಟಲ್ ಗ್ರೋತ್ಗೆ ಇದನ್ನ ನೀವು ರೆಕಮೆಂಡ್ ಮಾಡ್ಬೋದು. ಅಡಲ್ಟ್ಸ್ಗೆ ಅವರ ಬೋನ್ಗೆ ಮತ್ತೆ ಮಸಲ್ಸ್ಗೆ ಹೆಲ್ಪ್ ಆಗುತ್ತೆ. ಎನರ್ಜಿ ಲೆವೆಲ್, ಸ್ಟಾಮಿನಾ ಬಿಲ್ಡಪ್ ಮಾಡ್ಲಿಕ್ಕೆ ಕೂಡ ನೀವು ಅಡಲ್ಟ್ಸ್ಗೆ ಇದನ್ನ ರೆಕಮೆಂಡ್ ಮಾಡ್ಬೋದು. ಎಲ್ಲಾರ್ಗೂ ಇದು ಒಂದು ಬ್ಯಾಲೆನ್ಸ್ಡ್ ಹೆಲ್ತಿ ಡ್ರಿಂಕ್ ಆಗುತ್ತೆ. ಫಿಮೇಲ್ಸ್ ಅಲ್ಲೂ ನೀವು ಇದನ್ನ ಅವರಿಗೆ ರೆಕಮೆಂಡ್ ಮಾಡ್ಬೋದು. ಯಾವುದೇ ತರದ ಸ್ಟ್ರೆಸ್ ಇದೆ ಅಥವಾ ಇಂಬ್ಯಾಲೆನ್ಸ್ಡ್ ಹಾರ್ಮೋನ್ ಇದೆ, ಅವರಲ್ಲಿ ಕೂಡ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಯೂಶಲಿ ಪ್ರೋಟೀನ್ ಮತ್ತೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರೋಂಥವ್ರಿಗೂ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಯಾರು ಆರೋಗ್ಯಕರವಾಗಿ ಇರ್ಬೇಕು ಅಂತ ಇಚ್ಛೆ ಪಡ್ತಾರೆ ಅಂತವ್ರಿಗೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಯಾರ್ ತಾನೇ ನನಗ್ ಕಾಯಿಲೆ ಬೇಕು, ನಾನ್ ಬದುಕಬಾರ್ದು ಅಂತ ಇಷ್ಟಪಡ್ತಾರೆ ಹೇಳಿ? ಸೊ ಅಂತವ್ರು ಯಾರು ಇಲ್ಲ, ಹೌದಲ್ವಾ? ಸೊ ಎಲ್ಲರಿಗೂ ನೀವು, ಎಲ್ಲಾ ಏಜ್ ಅವ್ರಿಗೂ, ಎಲ್ಲಾ ಅಡಲ್ಟಿಗಾಗ್ಲಿ, ಫಿಮೇಲ್ಸ್ಗಾಗ್ಲಿ, ಆಮೇಲೆ ಮೇಲ್ಸ್ ಅಲ್ಲಿ ಎಲ್ಲರಿಗೂ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಮಕ್ಕಳಲ್ಲಿ, ಆಮೇಲೆ ಗರ್ಭಿಣಿಯರಲ್ಲಿ, ಆಮೇಲೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಲ್ಲೂ ಕೂಡ ಇದು ಸೇಫ್ ಆಗಿದೆ. ಅವರಿಗೂ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಏನೇ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಕಾಯಿಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಂತದನ್ನ ತಡೆಗಟ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಈ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡೋದ್ರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ನೀವು ನೋಡಲ್ಲ. ಸೊ ಇದೊಂದು ಎಂಟೈರ್ ಫ್ಯಾಮಿಲಿಗೆ, ನಾನು ಆಗ್ಲೇ ಹೇಳಿದೆ, ಮಕ್ಕಳಲ್ಲಿ, ಅಡಲ್ಟ್ಸ್ ಅಲ್ಲಿ, ಅದರಲ್ಲೂ ಹೆಂಗಸರು, ಗಂಡಸರು, ವಯಸ್ಸಾದವರಿಗೂ ಕೂಡ ನೀವು ಇದನ್ನ ಕೊಡ್ಬೋದು. ಸೊ ಇದು ಒಂದು ವಂಡರ್ ಫುಡ್ ಎಂಟೈರ್ ಫ್ಯಾಮಿಲಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಹೇಗೆ ಕೊಡ್ಬೇಕು ಅಂತ ಹೇಳಿದ್ರೆ, ಇದನ್ನ ಒಂದು ಬಿಸಿ ನೀರಲ್ಲಿ ಇಲ್ಲಾಂದ್ರೆ ಬಿಸಿ ಹಾಲಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕೊಡ್ಬೇಕು. ಜನರಲ್ ಆಗಿ 2 ಚಮಚದಷ್ಟು ತಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತೇವೆ. ಇದನ್ನ ಮಿಲ್ಕ್ ಶೇಕ್ ಫಾರ್ಮ್ ಅಲ್ಲಾದ್ರೂ ಯೂಸ್ ಮಾಡ್ಬೋದು, ಅಥವಾ ನೀರಲ್ಲಿ ಮಿಕ್ಸ್ ಮಾಡಿದಾಗ ಜ್ಯೂಸ್ ತರ ಫಾರ್ಮ್ ಅಲ್ಲಿ, ಸೂಪ್ ಫಾರ್ಮ್ ಅಲ್ಲೂ ಕೂಡ ನೀವು ಇದನ್ನ ತಗೋಬಹುದು. 4 ವರ್ಷದಿಂದ ಜಾಸ್ತಿ ಇರುವಂತ ಮಕ್ಕಳಿಗೆ 1 ಚಮಚದಷ್ಟು ನೀವು ರೆಕಮೆಂಡ್ ಮಾಡಿದ್ರೆ ಉತ್ತಮ ಆಗುತ್ತೆ. ಅದಕ್ಕಿಂತ ಕಡಿಮೆ ಇರೋರಿಗೆ, ಸಪೋಸ್ ತುಂಬಾ ಚಿಕ್ಕವರಿದ್ದಾರೆ 4 ವರ್ಷದಿಂದ ಅಂತ ಹೇಳಿದ್ರೆ, ಅವರಿಗೆ ಅರ್ಧ ಚಮಚದಷ್ಟು ಇದು ರೆಕಮೆಂಡೆಡ್ ಇದೆ. ಕೆಲವೊಬ್ರು ಬಾಡಿ ಬಿಲ್ಡ್ ಮಾಡ್ತಿರ್ತಾರೆ, ಎಕ್ಸಸೈಸಸ್ ಜಾಸ್ತಿ ಮಾಡ್ತಿರ್ತಾರೆ, ಸ್ಪೋರ್ಟ್ಸ್ ಪರ್ಸನ್ ಇರ್ತಾರೆ, ಅಂತವರಿಗೆ ನ್ಯೂಟ್ರಿಷನ್ ಜಾಸ್ತಿ ಬೇಕಾಗಿರುತ್ತೆ ಅವರ ಶರೀರಕ್ಕೆ, ಹೌದಲ್ವಾ? ಅಂತವರಿಗೆ ನೀವು 3 ಚಮಚ ಇದನ್ನ ರೆಕಮೆಂಡ್ ಮಾಡ್ಬೋದು. ಅವರು ಪರ್ ಡೇ 3 ಸ್ಪೂನ್ಸ್ ಅಷ್ಟು ಇವರು ತಗೋಬಹುದು. ಇದ್ರಲ್ಲಿ ಯಾವುದೇ ತರಹದ ಸಕ್ಕರೆ ಹಾಕಿಲ್ಲ, ಸೊ ನೀವು ಬೇಕಾದ್ರೆ ನಿಮ್ ಟೇಸ್ಟಿಗೆ ಸಕ್ಕರೆನ ಆಡ್ ಮಾಡ್ಕೋಬಹುದು. ಇದನ್ನ ನಾ ಆಗ್ಲೇ ಹೇಳ್ದೆ, ಮಿಲ್ಕ್ ಅಥವಾ ವಾಟರ್ ಅಲ್ಲಿ, ಹಾಟ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಇದರಲ್ಲಿ ಯಾವುದೇ ತರಹದ ಸಕ್ಕರೆ ಜಾಸ್ತಿ ಇಲ್ಲ, ಸೊ ನೀವು ಡಯಾಬಿಟಿಕ್ ಪೇಷಂಟ್ಗೂ ಕೂಡ ಇದನ್ನ ರೆಕಮೆಂಡ್ ಮಾಡ್ಬೋದು. ಸ್ನೇಹಿತರೆ, ಈ ಆನ್ ಅಂಡ್ ಆನ್ ನ್ಯೂಟ್ರಿ ಲೈಫಿಗೆ FSSAI ಮಾರ್ಕ್ ಸಿಕ್ಕಿರುವಂತದ್ದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಇವರಿಂದ ಅಪ್ರೂವ್ ಆಗಿರುವಂತದ್ದು ಸರ್ಟಿಫಿಕೇಶನ್ ನಮ್ಗೆ ಸಿಕ್ಕಿದೆ. ಸೊ ಇದು ಸೇಫ್, ಎಲ್ಲಾರ್ಗೂ ಕೂಡ ನೀವು ರೆಕಮೆಂಡ್ ಮಾಡ್ಬೋದು. ನಾನು ಆಲ್ರೆಡಿ ಇಷ್ಟು ದಿನ ಕವರ್ ಮಾಡಿರೋಂಥ ಪ್ರಾಡಕ್ಟ್ಸ್ ಬಂದು, ನಾವು ಫಸ್ಟ್ ಹೇಳಿದ್ವಿ ಇಮ್ಯುನಿಟಿ ರಿಲೇಟೆಡ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಇರುವಂತದ್ದು, ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಆರ್ಗನ್ ಅಥವಾ ಡಿಸೀಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಕೂಡ ಹೇಳಿರುವಂತದ್ದು. 95, ಇಮ್ಯುನೋ 3+, ಸ್ಪಿರುಲಿನಾ ಗೋಲ್ಡ್, ಡಯಾಬಾ ಲೈಫ್, ಇದ್ರ ಬಗ್ಗೆ ಎಲ್ಲ ನಾವು ಓದಿದೀವಿ, ತಿಳ್ಕೊಂಡಿದೀವಿ, ಏನೇನಿದೆ ಇದ್ರದ್ದು ಇಂಗ್ರೀಡಿಯೆಂಟ್ಸ್, ಏನೇನ್ ಬೆನಿಫಿಟ್ಸ್, ಯಾರಿಗೆ ರೆಕಮೆಂಡ್ ಮಾಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅಂತೆಲ್ಲ ನಾವು ಓದಿದ್ದೇವೆ, ಹೌದಲ್ವಾ? ಆಯುಶ್ವಾಸ್ ಅಲ್ಲಿ ಏನಿದೆ, ಫೈಟ್ ಸ್ಟ್ರೆಸ್ ಯಾರಿಗೆ, ಡೈಲಿ ಡಿಟಾಕ್ಸ್, ಮಲ್ಟಿಗಾರ್ಡ್ ಬ್ಲಡ್ ಪ್ಯೂರಿಫೈಯರು, ವೆಲ್ ಹಾರ್ಟ್, ಕವಚ್ ಪ್ರಾಶು, ಯೂರಿಫ್ಲಶ್ 3, ಆಮೇಲೆ ಫೀಲಿಂಗು, ಆಂಟಿ ಅಲರ್ಜಿ, ವಿಮೆನ್ ಕಂಪ್ಯಾನಿಯನ್, ಥೈ ಹೆಲ್ತ್, ಮೆಲ್ಟ್ ಫ್ಯಾಟ್, ಇದೆಲ್ಲ ಆಲ್ರೆಡಿ ನಾವು ಓದ್ಕೊಂಡ್ ಬಂದಿದೀವಿ ಇಷ್ಟು ದಿನದಿಂದ. ಇವತ್ತು ನಾವು ಓದಿದ್ವಿ ಆನ್ ಅಂಡ್ ಆನ್ ಅವರ ನ್ಯೂಟ್ರಿ ಲೈಫ್ ಅಲ್ಲಿ ಏನೇನಿದೆ, 2 ಫ್ಲೇವರ್ ಅಲ್ಲಿ ಇದೆ ಇದು, ವೆನಿಲಾ ಮತ್ತೆ ಮ್ಯಾಂಗೋ, ಯಾರ್ಯಾರಿಗೆ ರೆಕಮೆಂಡ್ ಮಾಡ್ಬೇಕು ಅಂತೆಲ್ಲ ನಾವು ಓದಿದ್ವಿ, ಹೌದಲ್ವಾ? ಇದು ಒಂದು ನ್ಯೂಟ್ರಿಷನ್ ಸಪ್ಲಿಮೆಂಟ್ ತರ. ಸೊ ಯಾವ ತರ ಕಸ್ಟಮರ್ಸ್ ಸಿಗ್ತಾರೆ ನಮ್ಗೆ ಮಾರ್ಕೆಟ್ ಅಲ್ಲಿ ಅಂತ ಹೇಳಿದ್ರೆ, ನಮ್ಗೆ ಸಿಗುವಂತ ಕಸ್ಟಮರ್ಸ್ ನ ನಾವು 3 ಕೆಟಗರಿಯಾಗಿ ಡಿವೈಡ್ ಮಾಡ್ತೇವೆ, A, B ಮತ್ತೆ C. A ಕೆಟಗರಿಯಲ್ಲಿ ಯಾರಿರ್ತಾರೆ? ಹೆಲ್ದಿ ಆಗಿ ಇರ್ತಾರೆ, ಏನೇ ಒಂದು ಬೇರೆ ಸೀರಿಯಸ್ ಪ್ರಾಬ್ಲಮ್ಸ್ ಇರಲ್ಲ, ನನ್ನ ಹೆಲ್ತ್ ನ ಇನ್ನ ಚೆನ್ನಾಗಿ ನಾನು ಕಾಪಾಡ್ಕೋಬೇಕು ಅನ್ನೋ ಇಚ್ಛೆ ಇರುತ್ತೆ, ಅಂತವ್ರನ್ನ ನಾವು A ಕೆಟಗರಿಗೆ ಹಾಕ್ತೇವೆ. B ಕ್ಯಾಟಗರಿಲಿ ಏನ್ ಮಾಡ್ತೇವೆ, ಸ್ವಲ್ಪ ಹುಷಾರ್ ತಪ್ಪಿದ್ದಾರೆ ಅಥವಾ ಇನ್ನೂ ಹುಷಾರ್ ತಪ್ಪೋರಿದ್ದಾರೆ, ಏನೋ ಒಂದು ಪ್ರಾಬ್ಲಮ್ ಇದೆ, ರೀಸೆಂಟ್ ಆಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದಾರೆ, ಬಾರ್ಡರ್ ಲೈನ್ ಅಲ್ಲಿ ಕೊಲೆಸ್ಟ್ರಾಲ್ ಅಂತ ಹೇಳಿದ್ದಾರೆ, ಅಥವಾ ಶುಗರ್ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಅವರು ಡಯಟ್ ಅಲ್ಲಿ ಅಥವಾ ಏನೇ ಒಂದು ಪ್ರಾಡಕ್ಟ್ ಅಥವಾ ಮೆಡಿಸಿನ್ ತಗೊಂಡು ಕಂಟ್ರೋಲ್ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು ಸರಿ ಮಾಡ್ಕೋಬೇಕು ಅನ್ನೋರನ್ನ ನಾವು B ಕ್ಯಾಟಗರಿಲಿ ಹಾಕ್ತೀವಿ. C ಕ್ಯಾಟಗರಿಲಿ ಯಾರು ಬರ್ತಾರೆ? ತುಂಬಾ ಕ್ರಿಟಿಕಲ್ ಪೇಷಂಟ್ಸ್. ಅದನ್ನ ನಾವು ಕಲರಿಂಗ್ ಕೂಡ ರೆಡ್ ಅಲ್ಲಿ ಮಾಡಿದೀವಿ. ರೆಡ್ ಅಂದ್ರೆ ಏನು? ಡೇಂಜರ್ಸ್, ಹೌದಲ್ವಾ? ರೆಡ್ ಅಂದ್ರೆ ಸ್ವಲ್ಪ ಡೇಂಜರ್. ಅಂತವ್ರು ಏನು? ಕ್ರಿಟಿಕಲ್ ಪೇಷಂಟ್ಸ್, ಬಹಳ ಸೀರಿಯಸ್ ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರ್ಬೋದು, ಕ್ಯಾನ್ಸರ್ ಆಗ್ಲಿ ಅಥವಾ ಡಯಾಲಿಸಿಸ್ ಅಂತ ಸೀರಿಯಸ್ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಅಥವಾ ಬಹಳಷ್ಟು ಮೆಡಿಸಿನ್ಸ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಯಾವುದೇ ತರಹದ ಉಪಯೋಗ ಸಿಕ್ಕಿರಲ್ಲ, ಅಂತವ್ರನ್ನ ನಾವು C ಕ್ಯಾಟಗರಿಗೆ ಹಾಕ್ತೇವೆ. ನಾವು ನಮ್ಮ ಪ್ರಾಡಕ್ಟ್ಸ್ ನ ಯಾವ ಕಸ್ಟಮರ್ಸ್ಗೆ ರೆಕಮೆಂಡ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಟಾರ್ಗೆಟ್ ಏನಿದ್ರು A ಮತ್ತೆ B ಕ್ಯಾಟಗರಿ ಅವ್ರನ್ನ ಅಷ್ಟೇ ನಾವು ರೆಕಮೆಂಡ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ವಿ ಆರ್ ಇನ್ ಟು ದ ವೆಲ್ನೆಸ್, ವಿ ಆರ್ ನಾಟ್ ಇನ್ ಟು ದ ಇಲ್ನೆಸ್. ಸೊ ಯಾವಾಗ ನಾವು A ಮತ್ತೆ B ಕ್ಯಾಟಗರಿ ಯಾರು ಕಸ್ಟಮರ್ಸ್ ಅಂತ ನಾವು ನೋಡ್ಕೋತೇವೆ, ಅಂತವರಿಗೆ ನಾವ್ ಇದನ್ನ ರೆಕಮೆಂಡ್ ಮಾಡ್ಬೋದು. ಸ್ನೇಹಿತರೆ, ಯಾವುದೇ ಒಂದು ಪ್ರಾಡಕ್ಟ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ ಹೇಳಿದ್ರೆ, ಅದ್ರದ್ದು ರಿಪ್ಲಿಕಾಸ್ ಅಥವಾ ಡೂಪ್ಲಿಕೇಟ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಹೌದಲ್ವಾ? ಸೊ ನಮ್ಮ ಯಾವುದೇ ಪ್ರಾಡಕ್ಟ್ಸ್ ನ ಇ-ಕಾಮರ್ಸ್ ವೆಬ್ಸೈಟ್ ಇಂದ ಖರೀದಿ ಮಾಡ್ಬಿಡಿ. ಅದ್ರದ ಯಾವುದೇ ತರಹದ ಗ್ಯಾರಂಟಿ, ಎಕ್ಸ್ಪೈರೇಷನ್ ಅಥವಾ ಅದು ಫೇಕ್ ಆಗಿದ್ರೆ ನಾವು ಹೊಣೆಗಾರರಲ್ಲ. ಸೊ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಅನ್ನ ನೀವು indiashoppy.com www.indiashoppy.com ಇಂದ ಖರೀದಿ ಮಾಡಬಹುದು.
ಸೊ ನೆಕ್ಸ್ಟ್ ನಾಳೆ ನಮ್ಮ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ಎಲಿಮೆಂಟ್ಸ್ ವೆಲ್ನೆಸ್ ಅವರ ಮಿತ್ರ. ಇವತ್ತು ನಾವು ಓದಿದ್ವಿ ಆನ್ ಅಂಡ್ ಆನ್ ಅವರ ನ್ಯೂಟ್ರಿ ಲೈಫ್ ಬಗ್ಗೆ, ಅದ್ರದ್ದು ಬೆನಿಫಿಟ್ಸು, ಅದ್ರದ್ದು ಏನೇನು ಯಾರ್ಯಾರಿಗೆ ಕೊಡ್ಬೇಕು, ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸು, ಯಾವ್ದ್ಯಾವ್ದಕ್ಕೆ ನಾವು ಅದನ್ನ ರೆಕಮೆಂಡ್ ಮಾಡ್ಬೋದು ಅಂತ ನಾವೆಲ್ಲ ನೋಡಿದ್ವಿ, ಹೌದಲ್ವಾ? ಸೊ ಸ್ನೇಹಿತರೆ, ಇವತ್ತು ನಾನು ನನ್ನ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಮುಗಿಸ್ತಾ ಇದ್ದೇನೆ. ನಾನು ಡಾಕ್ಟರ್ ಮಾನಸ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯವರ ಪ್ರಾಡಕ್ಟ್ ಟ್ರೈನರ್. ಇವತ್ತು ನನ್ನ ಪ್ರಾಡಕ್ಟ್ ಟ್ರೈನಿಂಗ್ ಅಟೆಂಡ್ ಮಾಡಿದವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಆರೋಗ್ಯಕರವಾಗಿರಿ, ಹೆಲ್ದಿ ಫುಡ್ ತಿನ್ನಿ, ಲೈಫ್ ಸ್ಟೈಲ್ ಚೇಂಜಸ್ ಏನೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ನಮ್ಮ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ. ಸೊ ಹೀಗೆ ಹೇಳ್ತಾ ನಾನು ಇವತ್ತಿನ ನನ್ನ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ನಾನು ಮುಗಿಸ್ತಾ ಇದ್ದೇನೆ. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು. Thank you for watching. For more business and product videos, subscribe the channel now.